ಮೌನ ವೃತ್ತ ಆಚರಿಸ್ಯಾನ ಅಂತ ಇಲ್ಲಿ ಒಬ್ಬ ಮೆರ್ಸಿದ್ರ ಅವ್ನು ಧಾರವಾಡದಾಗ ಒಬ್ಬನ ಮೌನ ಇದನ್ನು ಮಾಡ್ಯಾನ ನೀವು 12 ವರ್ಷ ಮೌನ ಮಾಡ್ಯಾನ ಅಂತ. ಒಮ್ಮೆ ಅದಕ್ಕೂ ಹೋದಾಗ ನಾವು ಅಲ್ಲಿ ಊರವರೆಗೆ ಮಠ ಐತೆ ನಾವು ಅಲ್ಲಿ ಇರ್ತಿದ್ದವ. ನಾವು ಹೋದಾಗ ಅವಾಗ ಇವು ಹಿಂಗೆ ಮೌನ ಆದವ್ರು ಅದಾರ ಇಲ್ಲಿ ಅದಾರ ಯಾರು ಅದಾರ ನೋಡ್ಬೇಕಂತ ಅದೀವಿ. ನೀವು 12 ವರ್ಷ ಇದ್ರೇನೋ ಹೌದ್ರಿ, 12 ವರ್ಷ ಇದ್ರೆ ಮಾತಾಡಕ್ಕೆ ಬರಲ್ಲ ಅಂತ ವಿದ್ಯಾರಣ್ಯರು ಹೇಳ್ಯಾರಲ್ಲ, ಹೆಂಗೆ ಬಂತು ನಿಮ್ಗೆ ಮಾತಾಡಕ್ಕಂತ ನಾ ಪ್ರಶ್ನೆ ಮಾಡಿ ನಿಮಗೆ. ಭಗವಂತನ ಇಚ್ಛಾರಿ ಅಂತ ನೀವು ಆತ್ಮಾನಂದ ಶಿಷ್ಯರನ್ರಿ ಅಂದವ ಗೊತ್ತು ಹಿಡ್ದವ. ಊಟ ಮಾಡ್ಬರಿ ಹಂಗೆ ಹೋಗ್ಬೇಡ್ರಿ ಅನ್ನಕತ್ತ. ಮಾತು ಬರ್ತೇವೆ ಒಬ್ಬ ಮರ ಅಂತ. ಈ ಶರೀರ ಹೋಗೋದ್ರೊಳಗಾಗಿ ನಮ್ಮ ಕೆಲಸ ಮಾಡ್ಕೋಬೇಕು ನೋಡ್ರಿ. ತರ ಯಾವನ್ನ ಭಿದ್ಯತೆ ಅಂತ ಅಂದ್ರೆ ಈ ಶರೀರವೆಂಬ ಡೋಣಿ ಒಡೆದು ಹೋಗೋದ್ರೊಳಗಾಗಿ ಈ ಸಂಸಾರ ಸಾಗರವನ್ನು ದಾಟಿದನಂತ. ದೋಣಿ ಇರಲಿಲ್ಲ ಅಂದ್ರೆ ದಾಟಕ್ಕೆ ಬರೋದಿಲ್ಲ ನಿನಗೆ. ಇದು ಸಾಧನ, ಅದು ಶರೀರ ಮಾಧ್ಯಮ ಕಲುದ ಧರ್ಮ ಸಾಧನ ಅಂತ. ಶರೀರ ಇದ್ದಾಗ, ಮನುಷ್ಯನ ಶರೀರ ಇದ್ದಾಗ ಈ ಸಂಸಾರ ಸಾಗರದಿಂದ ಪಾರಾಗಕ್ಕೆ ಬರ್ತೈತೆ. ಇದು ಒಡೆದು ಹೋಗೋದ್ರೊಳಗಾಗಿ ಇದನ್ನು ದಾಟ ಮೊದಲು. ಗಾಡಿ ಹೋಗೋದ್ರಾಗೆ ಶಾಂತಿ ಮಾಡ್ಕೊಂಡು ಗಾಡಿಯಾಗ ಕುಂತು ಬಿಟ್ಟಿರ್ತೀವಿ ನೋಡಿ, ಯಾವಾಗಾರ ಯಾಕೆ ಹೋಗಲ್ಲ. ಜನರಿಗೆ ಹಿತವಾದದ್ದು ಇರ್ಬೇಕು ನೋಡ್ರಿ, ಅದಕ್ಕೆ ಮೌನ ಅಂತಾರೆ. ಹೊರಗೆಲ್ಲ ಗದ್ದಲ ಮಾಡಿ ಸುಮ್ಮನೆ ಕುಂತ್ರ ಯಾಕ್ರಿ? ಬಕ್ಕ ಪಕ್ಷಿಗತೆ ಬಕ್ಕ ಪಕ್ಷಿ ಮೌನ ಇರ್ತೈತಿ ಅದು, ಅದ್ರ ಒಳಗೆ ಹಂಗೆ ಗತ್ತಿರ್ತೈತಿ, ಅದ್ರ ಗಬಕ್ಕನ ಹಿಡ್ಕೊಂತ ತಿಂತೈತಿ ಒಂದೊಂದು. ಭಾಳ ಏಕಾಗ್ರ ಇರ್ತೈತಿ ಅದು, ಮನಸ್ಸು ಶಾಂತ ಇರ್ತೈತಿ. ನನ್ನ ಸುಮ್ಮನೆ ಕಟ್ಟಿಗೆ ನಿತ್ತಂಗೆ ನಿಂತಿರ್ತೈತಿ ಅದು ಬಕ್ಕ ಪಕ್ಷಿ. ಆ ಮೀನುಗಳು ಓಡಾಡುವಾಗ ಅಲ್ಲೇ ಹಾದಾಡುವಾಗ ಏನು ಮಾಡೋದಿಲ್ಲ ಅದು, ಅಗದಿ ಇದಾದಾಗ ಹಿಂದಿಂದ ಒಂದ ತೊಗೊಂಡು ತಿಂದ್ಬಿಡ್ತೈತೆ ಅದು ಗಬಕ್ಕನ. ಹಂಗೆ ಬಕ್ಕ ಪಕ್ಷಿ ಧ್ಯಾನ ಹಂಗಾಗಬಾರ್ದು ಅಂತ. ಅದು ಏಕಾಗ್ರವಾಗಿ ಅದನ್ನ ಹಿಡ್ಕೊಂಡು ತಿಂತೈತೆ ಅದು ಮೀನ ಒಂದೊಂದು. ಅದನ್ನು ಅವಕ್ಕೂ ಯಾವ್ದಾದ್ರು ತಗೊಂಡು ನೋಡಿದ್ವು ಅಂದ್ರೆ ಹೊಳ್ಳೆಯಲ್ಲಿ ಬರೋದೇ ಇಲ್ಲ ಅವು. ಅಷ್ಟು ಅದು ಎಚ್ಚರ ಇರ್ತೈತಿ. ಹೌದು, ಜನರಿಗೆ ಹಿತವಾದದ್ದು ಇರ್ಬೇಕು ನೋಡ್ರಿ, ಅದಕ್ಕೆ ಮೌನ ಅಂತಾರೆ. ಮನಸ್ಸು ಮುಚ್ಚಿದ್ರದು, ಬರೀ ಬಾಯಿ ಮುಚ್ಚಿದ್ರದು, ಮನಸ್ಸು ಮುಚ್ಚಿದ್ರೆ ಮೌನ, ಬಾಯಿ ಮುಚ್ಚಿದ್ರೆ ಅದು ಮೌನ ಆಗುದಿಲ್ಲ. ಈ ಹಠಯೋಗ ಸಾಧನ ಏನು ಅಂತಿರಲ್ಲ, ಅದು ನಮ್ಮ ಶಾಶ್ವತ ಸುಖ ಹೊಂದಕ್ಕೆ ಉಪಯೋಗ ಇಲ್ಲ. ಅದು ವಾಸನ ಅದರಿಂದ ಏನು ನಾಶ ಆಗುವುದಿಲ್ಲ. ಪ್ರಾಣ ನಿರೋಧ ಮಾಡದೇ ಇರುವುದರಿಂದ ವಾಸನಾದಿಗಳು ಬಂದಿಲ್ಲ. ಹಂಗೆ ಜರ್ ಬಂದಿದ್ರೆ ಆ ಪ್ರಾಣ ನಿರೋಧ ಮಾಡೋದ್ರಿಂದ ವಾಸನ ಹೋಗಿಬಿಡ್ತಿದ್ವು. ಅಜ್ಞಾನದಿಂದ ಇದು ಬಂದೈತಿ, ವಾಸನಾದಿಗಳು ತಯಾರವ ಜ್ಞಾನದಿಂದನೇ ಆಗ್ಬೇಕೈತಿ. ಬಾಕಿ ಆ ಯೋಗ ಈ ಯೋಗ ಮಾಡೋದ್ರಿಂದ ಸುಳ್ಳ ಯಾಕೆ ಬಳಲ್ತಿದೆ? ಬೇರೊಂದು ಯೋಗದಳು ಬಳಲದೆ ಆನಂದವನ್ನೇ ಸೂರ್ಯ ಕೊಡುವ ಆತ್ಮ ನಿಜ ನಿಷ್ಠರಾಗಿರೋ. ನಿಮ್ಮಲ್ಲಿ ನಿಮಗೆ ನಿಷ್ಠೆ ಉಳ್ಳವರಾಗಿ ನೆಲೆಯಾಗಿ ನಿಲ್ರಿ, ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಿಸುವ ಪ್ರಯತ್ನವನ್ನು ಮಾಡಿ. ವಾಸನ ನಾಶ ಆಗುಲ್ಲ, ಅದನ್ನ ಹೊಂದಾಕ ಯಾರಿಗೂ ಸಾಧ್ಯ ಇಲ್ಲ. ಯಮನಿಯಮಾದಿಗಳನ್ನ ನಾವು ಪಾಲನೆ ಮಾಡಕತ್ರ ಕ್ರಮೇಣ ಅಂತಃಕರಣ ದೋಷ ಎಲ್ಲ ಕಡಿಮೆ ಮುಕ್ಕೊಂತ ಹೋಗ್ತಾವ, ವಾಸನ ಕ್ರಿಯೆ ಆಕತಿ, ಅವಾಗ ಇದನ್ನು ಹೊಂದಾಕ ಬರ್ತೈತೆ ನಮ್ಗೆ. ಯಮನಿಯಮಾದಿಗಳ ಪಾಲನೆ ಇಲ್ಲವೇ ನಾನು ಅದನ್ನು ಹೊಂತೇನೆ, ಸತ್ಯವನ್ನು ಹೊಂತೇನೆ ಅಂದ್ರೆ ಸಾಧ್ಯನೇ ಇಲ್ಲ. 5 ನಿಯಮಗಳು ಏನದಾವಲ್ಲ, ಯಮ ದಶ ಗುಣ ಅಂತಾರ. ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಸ್ಥೇಯ, ಪರಿಗ್ರಹ 5 ಯಮ. ಶುಚಿತ್ವ, ಸಂತೋಷ, ಸ್ವಾಧ್ಯಾಯ, ತಪಸ್ಸು, ಈಶ್ವರ ಪ್ರಣಿಧಾನ ಅಂತ 5 ನಿಯಮಗಳು.
ಇವನ್ನ ಚಾಚು ತಪ್ಪದೆ ನಾವು ಪಾಲನೆ ಮಾಡಿದಾಗ ಅಂತಃಕರಣ ದೋಷ ಎಲ್ಲ ಕಡಿಮೆ ಕೋಂತ ಬರ್ತದೆ. ಇವು ಯಮದಶ ಗುಣ ಇಲ್ಲದವನಿಗೆ ಸಮನಿಸದು ನಿಜ ಮುಕುತಿ ಅಂದ. ನಿಜಗುಣ ರೀ. ಹಂಗ ಒಮ್ಗಿಲೆ ಯಮ ನಿಯಮಾದಿಗಳ ಪಾಲನೆ ಮಾಡಬೇಕು. ಸತ್ಯದಿಂದ, ಸತ್ಯ ಹಿತವಾದದ್ದು ಇರಬೇಕು, ಪ್ರಿಯವಾದದ್ದು ಇರಬೇಕು, ಅದಕ್ಕೆ ಸತ್ಯ ಅಂತಾರೆ. ಅಹಿತವಾದದ್ದು ಅಪ್ರಿಯವಾದದ್ದು ಅದು ಸತ್ಯ ಅಲ್ಲ. ಅವರಿಗೆ ಹಿತ ಇರಬೇಕು ಮತ್ತು ಅದು ಪ್ರಿಯವಾದದ್ದು ಇರಬೇಕು, ಸತ್ಯ. ಅದಕ್ಕೆ ಸತ್ಯ ಅನ್ನ ಅಪರೋ ಧರ್ಮ ಅಂತ. ಧರ್ಮ ಅಂದ್ರೆ ಜನರಿಗೆ ಹಿತ ಆಗುವಂಥದ್ದು, ಅದಕ್ಕೆ ಧರ್ಮ ಅಂತಾರೆ. ಕೆಡಕಾಗುವಂಥದ್ದು ಧರ್ಮ ಅಲ್ಲ. ಏನು ಅದನ್ನು ಮಾಡೋದ್ರಿಂದ ಜನರಿಗೆ ಕಲ್ಯಾಣ ಆಗ್ಬೇಕು, ಅದಕ್ಕೆ ಧರ್ಮಾಚರಣೆ ಅಂತಾರೆ. ಏನು ಅದಕ್ಕಿಂತ ಧರ್ಮ ಸತ್ಯಾನ್ನ ಅಪರೋ ಧರ್ಮ, ಅದು ಸತ್ಯವಾದದ್ದು, ಅದಕ್ಕೆ ಧರ್ಮ ಅಂತಾರೆ. ಅಹಿಂಸಾ, ಹಿಂಸಾ ಬರಬಾರ್ದು ನಿನಗೆ. ಹಿಂಸಾದ ಕಾಯ ವಾಚ ಮನಸ ಬರಬಾರ್ದು. ಸತ್ಯ ಅಥವಾ ಅಹಿಂಸಾ, ಬ್ರಹ್ಮಚರ್ಯ. ಸತ್ಯವನ್ನು ಪಾಲನೆ ಮಾಡಕತ್ತ ಹಿಂಸಾ ಮಾಡಕ್ಕೆ ಹೋಗುದು ನಾವು ಯಾರಿಗೂ. ಏನು ಬ್ರಹ್ಮಚರ್ಯ, ಶಾರೀರಿಕ ಬ್ರಹ್ಮಚರ್ಯ, ನುತ ಬ್ರಹ್ಮಚರ್ಯ ಮತ್ತು ನೈಷ್ಠಿಕ ಬ್ರಹ್ಮಚರ್ಯ ಅಂತ ಬರ್ತದೆ. ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಪಾಲನೆ ಮಾಡಲಿಲ್ಲ ಅಂದ್ರೆ ಇದನ್ನು ಹೊಂದಾಕ ಮನಸ್ಸು ನಿಗ್ರಹ ಮಾಡ್ಕೊಳಕ್ಕಾಗೋದಿಲ್ಲ. ಬ್ರಹ್ಮಚರ್ಯ, ನಿಜವಾದ ಬ್ರಹ್ಮಚರ್ಯ ಪಾಲನ ಅಂದ್ರೆ ಬ್ರಹ್ಮಚರ್ಯತಿ ಇತಿ ಬ್ರಹ್ಮಚರ್ಯ. ಯಾರ ಮನಸ್ಸು ಬ್ರಹ್ಮಭಾವದಲ್ಲಿ ತಲ್ಲೀನಾಗಿ ಅದ ಆಕಾರ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿರ್ತೈತಿ ಅವಾಗ ಬ್ರಹ್ಮಚಾರ್ಯ ಅಂತಾರೆ. ಏನು ಬ್ರಹ್ಮಚರತಿ ಇತಿ ಬ್ರಹ್ಮಚಾರಿ. ಮದುವೆಗೂ ಬ್ರಹ್ಮಚರ್ಯಕ್ಕೂ ಯಾವ ಸಂಬಂಧನೂ ಇಲ್ಲ. ಮದುವೆ ಆದರೂ ನಿನಗೆ ಬ್ರಹ್ಮಚರ್ಯದಿಂದ ಇರ್ಲಿಕ್ಕೆ ಬರ್ತದೆ. ಏನು ಅದಕ್ಕೆ ಸತ್ಯ, ಹಿಂಸೆ, ಬ್ರಹ್ಮಚರ್ಯ, ಆನಂತರ ಅಪರಿಗ್ರಹ ಅಂದ್ರೆ ಸಂಗ್ರಹ ಇಲ್ಲದೆ ಇರುವುದು. ಯಾವುದೇ ವಿಷಯ ಸಂಗ್ರಹ ಇರು, ನಾಳೆಗೆ ಇಡುವಂಗಿಲ್ಲ. ಇವತ್ತು ಏನು ಹಾಕೈತಿ ನೋಡಿ, ಮತ್ತೆ ನಾಳೆ ಅಲ್ಲಾಹ ಪಜ್ಜರ್ ಅಲ್ಲಾಹ ಅನ್ನೋದು. ಏನು ಸಂಗ್ರಹ ವೃತ್ತಿ ಇರುವುದೇ ಇಲ್ಲ. ಅಜ್ಜವ್ರು ಹಂಗೆ ಇದ್ದು ತೋರಿಸಿದ್ರು ನೋಡ್ರಿ. ಎಲ್ಲ ನಾಳೆಗೆ ಅಂದ್ರೆ ಏನೂ ಇಲ್ಲ. ಏನಿರ್ತಾವನ್ನೆಲ್ಲ ಹಂಚಿಬಿಡ್ತಿದ್ರು. ಹಂಚಿಬಿಡವನು, ಇಡಬೇಡವನು ಅಂತಿದ್ರು. ನಾಳೆಗೆ ಏನಾರ ಮತ್ತು ಅವ್ರಿಗೆ ಏನೂ ಇಲ್ದಂಗೆ ತೆಗೆದಿಡ್ಬೇಕಂದ್ರೆ ನಾಳೆಗೆ ಯಾಕೆ ಚಿಂತೆ ಮಾಡ್ತೀನಿ, ಮತ್ತು ಪಜ್ಜರ್ ಅಲ್ಲಾಹ ಅಂತಿದ್ರು ಅಜ್ಜ. ನಾಳೆ ಚಿಂತೆ ಎಳ್ಳಷ್ಟು ಮಾಡಕ್ಕೆ ಹೋಗ್ಬಾರ್ದು. ನಾಳೆಗೆ ಇಡಬೇಡ, ಸಾಲದು ಏನಬೇಡ, ಸಾಲ ಮಾಡಬೇಡ ಅಂತ. ನಾಳೆ ಚಿಂತೆ ಇವತ್ತು ಯಾಕೆ ಮಾಡ್ತೀವಿ, ಬರಲಿ ಅದು ನಾಳೆ ಯಾವಾಗ ಮಾಡೋಣಂತ. ಅಲ್ಲಿ ಮಟ್ಟ ಆರಾಮಿರೋನಲ್ಲ. ಯಾಕ್ರಿ ಇದು ಮುಂದಿನ ವರ್ಷದ ಚಿಂತೆ ಮಾಡ್ತೈತೆ. ಹೆಂಗೆ ಹೌದಿಲ್ಲ? ಹೆಂಗಪ್ಪ ವರ್ಷಾನುಗಟ್ಟಿ ಏನು ನಾವು ಬಾಳೆ ಮಾಡೋದು, ಇಷ್ಟರಾಗ ಹೆಂಗೆ ಮಾಡೋದು ಅಂತಾರೆ. ಏನು ಚಿಂತೆ ಮಾಡುತ್ತೆ. ಪಶು ಪಕ್ಷಿಗಳು ಯಾವಾರ ಚಿಂತೆ ಮಾಡ್ಯಾವ ನೋಡ್ರಿ ನೀವು ಬೇಕಾದ್ರೆ. ನಾಳೆ ಬಗ್ಗೆ ಯಾವಾರ ಚಿಂತೆ, ಮನುಷ್ಯನನ್ನು ಹೊರತುಪಡಿಸಿ ಯಾವ ಚಿಂತೆ ಮಾಡೋ ಪ್ರಾಣಿ ಇಲ್ಲ. ನಿಶ್ಚಿಂತ ಆಗಿರ್ತಾವ ಅವು, ಮಾಡ್ತಾವ. ಅದು ಇರುದಿಲ್ರಿ ಅವಕ್ಕ, ಬಳ್ಕೊಂತಾರೆ. ಯಾರಿಗಾರ ಇಟ್ಟು ಹೋಕಾವ ಅವ, ಹೌದಿಲ್ಲ? ಅದು ಚಿಂತೆ ಮಾಡುದಿಲ್ಲ ಅವು ದೊಡ್ಡದು ಇದಿರ್ತದ ಲಳಿಗೆ, ಅವು ಕುರ್ರಾಗ ಹಂಗ ಇಟ್ಕೊಂಡು ಹೋಗಿರ್ತಾವಂತೆ. ಅಲ್ಲಿ ಹೋಗಿದ್ವ ಅವು ಕಕ್ತಾವ, ಅಲ್ಲಿ ಅದು ಸಂಗ್ರಹ ಆಗಿಬಿಡ್ತೈತೆ ಅಲ್ಲಿ. ಮನುಷ್ಯನಷ್ಟ ಇದರ ಪ್ರಾಣಿ ಯಾವುದೂ ಇಲ್ಲ. ಮುಂದಿಂದ ಏನೇನೋ ಮಾಡ್ಕೊಂಡು ತಲೆಮಾರ್ಗಟ್ಲೆ ಇಟ್ಕೋಬೇಕಂತೈತೆ. ಹಂಗೆ ವರ್ಷ ಅಲ್ಲ ತೆಲಿಗೆ ಮುಂದಿನ ತೆಲಿಗೆ ಬೇಕಲ್ಪ. ಇದು ನಮ್ಗೆ ವಂಶೋದ್ಧಾರಕ ಆಗ್ಬೇಕು ನೋಡಿದು. ಇದ ಪರಂಪರೆ ಮುಂದುವರಿಬೇಕು ನೋಡ. ಸಂಗ್ರಹ ಮಾಡವ ಕೊಡ್ಬೇಕವ, ಅಂಥ ಮಗನ ಹುಟ್ಟಬೇಕ. ಹಾಳು ಮಾಡೋ ಮಗ ಹುಟ್ಟಿದಂದ್ರೆ ಇದೇ ವೇಳೆ ಹುಟ್ಟಿತಪ್ಪ ನಮ್ಮ ಮನೆತನದಾಗ ಅಂತಾರೆ. ಹೌದಿಲ್ಲ? ವಂಶೋದ್ಧಾರಕ ಚಲೋ ಹುಟ್ಟಿದಪ್ಪ ಅಂತ. ಅವು ಜಿಪುಣತನ ಮಾಡಿ ಗಳಿಸಿಟ್ಟದಕ್ಕೆ ಮತ್ತೊಬ್ಬ ಹುಟ್ಟತನಲ್ಲಿ. ಹೌದಿಲ್ಲ? ಹುಟ್ಟತನ ಜೀವನತನದಿಂದ ದಿನಗಾಣ ಗಳಿಸಿಡ್ತಿ ಅಂದ್ರೆ ಅದಕ್ಕೊಬ್ಬ ಬಳಸ ಹುಟ್ಟತಾನ. ಅದು ನ್ಯಾಯವಾಗಿ
ಗಳಿಸಿದ್ದು ಇದ್ರೆ ಏನಾರು ಉಳಿತೈತಿ. ಅನ್ಯಾಯದಿಂದ ಗಳಿಸಿದ್ದ ಅದು 10 ವರ್ಷದವರೆಗೆ ಮಾತ್ರ ಅಂದಾರ. ಅನ್ಯಾಯ ಅನ್ಯಾರ್ಜಿತ ವಿತ್ತಂ 10 ವರ್ಷಾಣಿ ತಿಷ್ಠತಿ. ನ್ಯಾಯ ಮಾಡಿ, ಅನ್ಯಾಯ ಮಾಡಿ, ಮೋಸ ಮಾಡಿ, ವಂಚನೆ ಮಾಡಿ, ತುಡುಗು ಮಾಡಿ ಏನು ನಾವು ಇಟ್ಕೊಂಡಿರ್ತೇವಲ್ರಿ, ಅದು ಭಾಳ ದಿನ ಇರೋದಿಲ್ಲ. ಇದ್ದದ್ದನ್ನು ಸಹಿತ ತೊಗೊಂಡು ಹೋಗ್ತದೆ ಅದು. ಮತ್ತು ಅದಕ್ಕೆ ಮಾಡಬೇಡ, ನ್ಯಾಯವಾಗಿ ಗಳಿಸು. ಏನು ಏನೇ ಇರಲಿ ಅಂದೇನು, ಏನು ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರದಾಗ ತೊಡಗಿ ಅಂದ್ರೆ ನಿನಗೆ ಮೋಕ್ಷವನ್ನು ಈ ದಾರಿ ನಿನಗೆ ಸಿಗ್ತೈತಿ. ಅನ್ಯಾಯದಿಂದ ಮಾಡಿದ್ದೆ ಅಂದ್ರೆ ನಿನಗೆ ಅದು ಮತ್ತು ನಿನ್ನ ದುಃಖದಾಗ ಬಿದ್ದು ಹೊಳ್ಯಾಡಕಸ್ತದೆ ಜನ್ಮ ಜನ್ಮಾಂತರ. ಮತ್ತು ಪಾಪ ಕೃತಿಗಳು ಮಾಡಿದೆ ಅಂದ್ರೆ ಇದ್ರ ಕಡೆ ಬರೋಕೆ ಮನಸ್ಸಾಗೋದು, ತಿಳ್ಕೊಳಕ್ಕೆ ಆಗೋದಿಲ್ಲ ನಿನಗೆ. ಏನು ಅದಕ್ಕೆ ಪಾಪ ಕೃತಿಗಳೆಲ್ಲ ಹೋಗ್ಬೇಕು, ಪುಣ್ಯ ಕೃತಿಗಳನ್ನ ನಡಿಬೇಕು. ಇನ್ನೊಬ್ರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಇರೋದಿಲ್ಲ ಅವಾಗ. ತುಡುಗು ಮಾಡೋವಾಗ, ಮೋಸ ಮಾಡೋವಾಗ, ವಂಚನೆ ಮಾಡೋವಾಗ ಅದು ಬರೋದೂ ಇಲ್ಲ. ಅದು ವಂಶನೇ ಹಂಗೆ ಬಂದಿರ್ತೈತೆ. ಅದು ತುಡುಗು ಮಾಡ್ಕೊತ ಬಂದದ್ದು ವಂಶ. ಇನ್ನೊಬ್ರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಬರೋದಿಲ್ಲ ಅದಕ್ಕೆ. ಏನು ಅದಕ್ಕೆ ಅಂಥವನ್ನೆಲ್ಲ ಮಾಡಕ್ಕೋ. ಪಾಪ ಕೃತಿಗಳನ್ನು, ವಿಷಯ ವಸ್ತುಗಳಿಗಾಗಿ ಇನ್ನೊಬ್ಬರ ಹೀನ ಕೃತಿಗಳನ್ನು ಮಾಡಕ್ಕೆ ಹೋಗ್ಬೇಡ. ಪಾಪ ಕೃತಿಗಳನ್ನು ಎಂದೂ ಮಾಡಬೇಕು. ದುರಿತ ಕರ್ಮವನ್ನು ಅಲ್ಲದಿರು. ಏನು ಅವು ಏನು ಮಾಡಿದೆ ಅಂದ್ರೆ ಪಾಮರ ಜನ್ಮವೀ. ಏನು ಈ ಶರೀರದಿಂದ ಏನಾರು ಮಾಡಿದೆ ಅಂದ್ರೆ ಹೀನ ಜನ್ಮಗಳು ಬರ್ತಾವೆ ನಿನಗೆ. ಏನು ಮನಸ್ಸಿನಾಗಿಂದ ಮಾಡಿದ ಅಂದ್ರೆ ಪಶು ಪಕ್ಷಿಗಳ ಜನ್ಮ ಬರ್ತಾವೆ. ಏನು ಅಷ್ಟೇ ಅಂದ್ರೆ ತುಡುಗು ಮಾಡದೇ ಇರೋದು. ಏನು ಅಪರಿಗ್ರಹ ಸಂಗ್ರಹ ಮಾಡದೇ ಇರುವುದು, ಮತ್ತು ಅಷ್ಟೇ ಅಂದ್ರೆ ತುಡುಗು ಮಾಡದೇ ಇರುವುದು. ಏನು ಸತ್ಯ, ಅಹಿಂಸೆ, ಬ್ರಹ್ಮಚರ್ಯ, ಅಸ್ಥೇಯ ಮತ್ತು ಅಪರಿಗ್ರಹ ವೃತ್ತಿ, ಇವು 5 ಯಮಗಳನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡಬೇಕು. ಪಾಲನಾ ಮಾಡಿದ ಹೊರತು ನೀನು ಅಂತಃಕರಣ ಅಂತ ಸ್ವಚ್ಛಗೋದಿಲ್ಲ. ಪಾಲನಾ ಮಾಡಾಕತ್ರ ಕ್ರಮೇಣ ಅಂತಃಕರಣ ದೋಷ ಎಲ್ಲ ಕಡಿಮೆ ಆಗ್ತದೆ. ಇನ್ನು 5 ನಿಯಮಗಳು ಏನದಾವಲ್ಲ, ಶುಚಿತ್ವ, ಬಾಹ್ಯ ಸ್ವಚ್ಛತೆ ನಾವು ಮಾಡ್ಕೋಬೇಕಾಗತ್ತೆ. ಹೌದು, ಮಲಿನ ಬಟ್ಟೆಗಳನ್ನು ಧರಿಸೋದು, ಹೊಲಸು ಯಾಕೆ ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಆರೋಗ್ಯವಾಗಿ ಇಟ್ಕೋ ಶರೀರ. ಏನು ಮನಸ್ಸು ಮಾತ್ರ ಹೊಲಸು ಮಾಡ್ಕೋಬೇಡ. ಒಂದು ಹೇಳಕ್ಕೆ ಜಳಕ ಮಾಡೋದು ಬಿಟ್ಟರು ಮನಸ್ಸಿನ ಸ್ನಾನ ಬಿಡಕ್ಕೆ ಹೋಗೋಣ. ಮನಸ್ಸಿನ ಸ್ನಾನ ಅಂದ್ರೆ ಇದು ನಿತ್ಯ ಕರ್ಮ ಮಾಡೋದು, ನಮ್ಮ ಇರುವಿನ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು, ಅವಕ್ಕೆ ಮನಸ್ಸಿನ ಸ್ನಾನ. ಸ್ನಾನ ಅಂದ್ರೆ ಹೊಲಸು, ಮನಸ್ಸನ್ನು ಅದನ್ನು ಇಲ್ಲದಂಗೆ ಮಾಡು. ಸ್ನಾನ ಅಂದ್ರೆ ಮನಸ್ಸ ಹೊಲಸಿನ ಸಂಬಂಧ ತಪ್ಪಿಸ್ಕೊಂಡ್ಬಿಡೋದು, ಕಳ್ಕೊಂಡ್ಬಿಡೋದು ಅಂತ ಹೊಲಸು. ಏನು ಬಾಹ್ಯ ಶೌಚ ಮತ್ತು ಅಂತರ್ ಶೌಚ ಅಂದ್ರೆ ಇವನ್ನ ನೀರು ಮಣ್ಣಿನಿಂದ ಸ್ವಚ್ಛ ಮಾಡ್ಕೋ ಶರೀರ. ಅವಾಗಿತ್ತು ಮಣ್ಣು ಹಚ್ಕೊಂಡು ತೊಳ್ಕೊಂಡ್ರೆ ಎಲ್ಲ ಹೊಕ್ಕಿತ್ತು. ಈಗ ಮಣ್ಣು ಅಂಥವು ಇಲ್ಲ. ಇದು ಯಾಕೆ ಎಲ್ಲ ರಾಸಾಯನಿಕ ಇವನ್ನ ಕೂಡಿಸ್ಕೊಂಡು ಇವು ಅಡ್ಡ ಪರಿಣಾಮ ಆಕಾವು. ಈಗೆಲ್ಲ ಹಂಗೆ ಮಾಡಕ್ಕೆ ಹೋಯ್ತಂದ್ರೆ ಬರೀ ಮಣ್ಣು ಹಾಕಿರೋ, ಕೋಲಿ ಆದ್ರೆ ಮಣ್ಣು ಹಾಕಿರೋ ರೋಗ ಹೋಕ್ಕಿತ್ತು. ಅಂಥ ಮಣ್ಣು ಇತ್ತು ಮೊದಲು, ಹೌದಿಲ್ಲ? ಈಗ ವಿಪರೀತ ಬರಾಕ ಸೆಪ್ಟಿಕ್ ಅದು ಆಗಕ್ಕೆ ಚಲೋ ಅಪ್ಪ. ಹೌದಿಲ್ಲ? ಅದಕ್ಕೆ ಬಾಹ್ಯ ಶೌಚ ಮತ್ತು ಅಂತರ್ ಶೌಚನ ಮುಖ್ಯದ. ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸದಿಂದ ನಾವು ಮನಸ್ಸನ್ನು ಸ್ವಚ್ಛ ಮಾಡ್ಕೊಳಿಕ್ಕೆ ಬರ್ತೈತಿ. ಏನು ಮನಸ್ಸು ಸ್ವಚ್ಛ ಇತ್ತ ಅಂದ್ರೆ ನಮಗೆ ಇದು ಅನುಭವ ಬರೋಕ್ಕೆ ಶುರು ಮಾಡ್ತದೆ. ಆನಂದದ ಅನುಭವ. ಯಾಕೆ ನಮಗಾಗೋಲ್ಲ ಅಂದ್ರೆ ಅಂತಃಕರಣ ಸ್ವಚ್ಛ ಇಲ್ಲದಕ್ಕೆ. ಏನು ಮುಖ ಸ್ವಚ್ಛ ಇದ್ದಾಗ, ಈ ಕನ್ನಡಿ ಸ್ವಚ್ಛ ಇದ್ದಾಗ ಮುಖ ಹೆಂಗೆ ಕಾಣಿಸ್ತೈತಿ, ಹಂಗೆ ಅಂತಃಕರಣ ಸ್ವಚ್ಛ ಇದ್ದಾಗ ಇದು ಅನುಭವಕ್ಕೆ ಬರ್ತದೆ ನಮ್ಗೆ. ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋರು ಯಾರ್ದಾರ? ಯಾವ ಸ್ವಾಮಿ ಸನ್ಯಾಸಿ ಅದನ್ನು ಹೇಳ್ರಿ.
ಯಾ ಜಗದ್ಗುರುಗಳು ಕರೆ ಹೇಳ್ತಾನೆ ಹೇಳಿ. ಹಾ, ಇಂದ್ರಿಯ ಭೋಗದ ದಶೆಯಿಂದನೇ ವಿಷಯ ಸಂಗ್ರಹ ಮಾಡೋದಿಲ್ಲ ನೀವು. ಹ್ಮ್ ಹಿತವಿದ ಹಿತವೆಂಬ ತಿಳುವಿಗೆ ವಿಷಯ ವಿರತಿಯೇ ಸೂಚನೆ. ಇವನಲ್ಲಿ ಹಿತಾಯಿ ವಿವೇಕ ಉದಯ ಆಗೈತೆ ಅನ್ನೋದ್ರ ಗೋರ್ತಪ ಏನಪ್ಪಾ ಅಂದ್ರೆ ನಾವು ವಿಷಯ ಸಂಗ್ರಹ ಇಲ್ಲ ಅಲ್ಲಿ. ಇದು ಒಂದ ಮಾತಿನ ಮ್ಯಾಗ ನಿಮ್ಮ ಮಠಮಾನ್ಯಗಳ ಬೆಲೆ ಎಲ್ಲ ಕಟ್ಟಿ ಹೋಗತ್ತೆ ಅಂತಿದ್ರು ಅವ್ರು. ವಿಷಯ ಸಂಗ್ರಹ ವೃತ್ತಿ ಐತೆ ಅಲ್ಲಿ ಮಠದಾಗ ಐತೆ ಅಂದ್ರೆ ಅಲ್ಲಿ ಅಲ್ಲಿ ನಡೆಯುದಿಲ್ಲ ಇದು. ಅಲ್ಲಿ ನಡೆಯುವುದನೇ ಬೇರೆ. ಮತ್ತು ವಿಷಯಗಳ ವ್ಯಾಪಾರನ ನಡೆಯುದಿಲ್ಲ. ಜಾತ್ರೆ ಮಜಾ ಮಾಡೋದು, ಮಂದಿ ಕೂಡಿಸೋದು, ಗದ್ದಲ ಚಲೋ ಆತ. ವಿಷಯ ಸಂಗ್ರಹ ವೃತ್ತಿ ನಡೀತಿ ಅಂದ್ರೆ ಹೋಗ್ತಾರೆ ಅಲ್ಲಿ. ಇದು ನಡೆಯುವುದನೇ ಇಲ್ಲ, ನಾಟುವುದನೇ ಇಲ್ಲ ಅಲ್ಲಿ. ಇಂದ್ರಿಯ ಭೋಗ ದಶೆಯಿಂದ ಎಲ್ಲ ಸಂಗ್ರಹ ಮಾಡೋದು ಹೋದಿಲ್ಲ ನೀವು. ಎಣ್ಣೆದವ್ರು ಪೀಡಾ ಕೊಡ್ದಂಗೆ ವ್ಯವಹಾರ ಮಾಡಾಕತ್ತಿದ್ರ ಎಲ್ಲ ಸದ್ಗುಣಗಳು ತಾನ ಬೆನ್ನತ್ತವು. ಏನು ಒಳಗೆ ಆಂತರಿಕವಾಗಿ ಸ್ವಾದ ಹತ್ತಾಕೈತಿ ಅಂದ್ರೆ ಅವಾಗ ಇದು ಅನುಭವಕ್ಕೆ ಬರ್ತೈತಿ ನಮಗೆ. ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು, ಮಾಡಿದಾಗ ಮೀರಾಕ್ ಬರ್ತೈತಿ. ಏನು ಸುಖ ಯಾವುದೇ ಕರ್ಮದ ಫಲ ಅಲ್ಲದು, ಕರ್ಮಜನ್ಯ ವಸ್ತು ಅಲ್ಲದು. ಕರ್ಮದಿಂದ ಬಂಧನ ಎಂದೂ ಹೋಗುವುದಿಲ್ಲ ಮತ್ತು ಕಷ್ಟನ ಅದು. ಅದಕ್ಕೆ ಬಲ್ಲವರು ಕರ್ಮವನ್ನು ಮಾಡಂತ ಯಾರಿಗೂ ಹೇಳುವುದಿಲ್ಲ. ನೀವು ಮನುಷ್ಯರಾದ್ರೆ ಜಾತಿ ಪಾತಿ ಕೇಳೋದಿಲ್ಲ, ನೀವು ಭೇದ ಭಾವ ಬರೋದಿಲ್ಲ ನಾವು ಮನುಷ್ಯತ್ವದಲ್ಲಿ. ಏನು ಎಲ್ಲರನ್ನ ತನ್ನಂಗೆ ಕಾಣವ ಮನುಷ್ಯ ಅವ. ನಾವು ಇನ್ನೂ ಮನುಷ್ಯರನ್ನಾಗಿಲ್ಲ. ಭೇದ ಬುದ್ಧಿ ಹೋಗೋದು, ನಾವು ಹೆಚ್ಚಿನ ಅವ ಕಡಿಮೆ ಅವ ಅನ್ನೋ ಭಾವ ಐತಿ ನಮಗೆ. ಮನುಷ್ಯ ನಾವು ಆಗಿದ್ರೆ ಜಾತಿ ಪಾತಿ ಕೇಳೋದಿಲ್ಲ ನಾವು. ಪರತತ್ವವನ್ನು ಅರಿತುಕೊಳ್ಳಲಿಲ್ಲ ಅಂದ್ರೆ ಶಾಸ್ತ್ರ ಏನು ಉಪಯೋಗ ಹೇಳ್ರಿ. ಅದನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ಹೇಳಿದ್ದು ಕೇಳಿದ್ದು ಎಂದಿನಂತೆ ಅವ ಅದಾವ ಅಂದ್ರೆ ಎಷ್ಟು ಹೇಳಿರು ಕೇಳಿರು ಅಂತ ಗುರುಗಳ ಮುಖಾಂತರ ಕೇಳಿರು ಎಲ್ಲ ವ್ಯರ್ಥ. ನೀವು ಏನು ಪರತತ್ವವನ್ನು ತಿಳಿದುಕೊಂಡ್ರೂ ಶಾಸ್ತ್ರ ಉಪಯೋಗ ಇಲ್ಲ. ತಿಳಿದ ಮ್ಯಾಗ ಎದಕ್ಕೆ ಬೇಕಾಗಿತ್ತು ಅವಾಗ? ಯಾಕ್ರಿ ತಿಳಿದ ಮ್ಯಾಗ ಅದು ಅವಶ್ಯಕತೆ ಇಲ್ಲ ಅವಾಗ. ನಮ್ಮ ನಿಜವನ್ನ ತಿಳಿದ ಮ್ಯಾಗ ಇದೆಲ್ಲ ಎದಕ್ಕೆ ಬೇಕಾಗಿತ್ತು? ತಿಳಿಲಿಲ್ಲ ಅಂದ್ರೂ ಉಪಯೋಗ ಇಲ್ಲ, ತಿಳಿದ್ರೂ ಉಪಯೋಗ ಇಲ್ಲ ಅಂತ. ಏನು ಹಂಗದ ಇದು. ಶಾಸ್ತ್ರ ನೆನಪಿ ತಂದು ಕೊಡ್ತದ. ಊರು ಮುಟ್ಟಿದ ಮ್ಯಾಗ ದಾರಿ ಉಪಯೋಗ ನಮಗೆ. ಯಾಕ್ರಿ ಶಾಸ್ತ್ರ ಅಂದ್ರೆ ದಾರಿ ತೋರಿಸ್ತಾವ, ಮಾರ್ಗದರ್ಶನ ಮಾಡ್ತಾವ, ನೆನಪಿಗೆ ತಂದು ಕೊಡ್ತಾವ. ಏನು ಊರು ಮುಟ್ಟಿದ ಮ್ಯಾಗ ಅದರ ಅವಶ್ಯಕತೆ ಇಲ್ಲ, ಹೌದಿಲ್ಲ? ಆತ್ಮನನ್ನು ಬಲ್ಲವರು ಎದರ ದಶೆಯಿಂದ ಚಿಂತೆ ಮಾಡ್ಬೇಕ್ರಿ ಅವರು? ಒಳಗೆಲ್ಲ ಚಿಂತೆ ಇಟ್ಕೊಂಡು ನಾನು ಜ್ಞಾನಿ ಆಗೇನಂದ್ರೆ ಚಿಂತೆ ಕಡಿಬೇಕು, ಅದ್ರ ಗುರುತು. ಏನು ಜ್ಞಾನದ ಗುರುತು ಏನಪ್ಪಾ ಅಂದ್ರೆ ಚಿಂತೆ ಕಳ್ಕೊಂಡು ಆರಾಮಿರುವುದು. ಚಿಂತೆ ಮಾಡ್ತಾನಂದ್ರೆ ಅವೇ ಅಂತ ಜ್ಞಾನಿ ರೀ ಅವ. ಎದ್ರ ಬಗ್ಗೆನೂ ಚಿಂತೆ ಇರಬಾರ್ದು. ಆನಂದವನ್ನು ಯಾರ ಹೊಸದಾಗಿ ತಯಾರು ಮಾಡಿ ಕೊಡಬೇಕಾಗಿಲ್ಲ. ಅದು ಎಲ್ಲಿ ಅದ ಅನ್ನೋದು ನೆನಪು ಮಾಡ್ಕೊಂಡು ಅದನ್ನು ಉಳ್ಕೋಬೇಕಾಗೈತಿ. ನಾವು ಅದ ಭಾವದೊಳಗೆ ಉಳ್ಕೋಬೇಕಾಗೈತಿ. ಅನುಭವಗಳು ಎಷ್ಟು ನಮಗೆ ಅನುಭವಕ್ಕೆ ಬರುವಂಗೆ ಹೇಳಿದ್ರು ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಬೇಕು ನೋಡ್ರಿ, ಶ್ರದ್ಧಾ ಬೇಕು, ಅಂದಾಗಿದ್ದು ನಮ್ಗೆ ಅನುಭವ ಬರ್ತೈತಿ. ಅನಾತ್ಮ ವಿಚಾರದವರು ಬೋಧ ಭಾಳ ಐತೆ, ಅದೇ ನಡೆದೈತಿ. ಎಲ್ಲರೂ ಕರ್ಮದ ಇದಕ್ಕೆ ಹೋಗವ್ರು, ಕರ್ಮಜಾಲದ ಬಿದ್ದು ಹೊಳ್ಳಾಡವ್ರು ಅದೇ. ನೀವು ಯಾವ ವಿಶ್ವವಿದ್ಯಾಲಯ ನಮ್ಮ ಚಿಂತೆ ಕಡ್ದೈತಿ ಹೇಳ್ರಿ? ನಿಮ್ಮ ವಿದ್ಯಾ ಚಿಂತೆ ಕಳ್ಕೊಳ್ಳೋ ದಶಿಂದ ಆಯ್ತು, ಚಿಂತೆ ಹಚ್ಕೊಳ್ಳೋ ದಶಿಂದ ಆಯ್ತು? ಯಾವ ಅಧ್ಯಾತ್ಮ ಮಂದಿರದ ಅವ್ನು ಚಿಂತೆ ಕಡ್ದೈತಿ ಹೇಳ್ರಿ?
ಅರಮನೆ ಅಂತ ಮಠ ಮಾಡ್ಕೊಂಡು ಕುಂತಾರ ಅಧ್ಯಾತ್ಮ ಮಂದಿದವರೆಲ್ಲ. ಅದನ್ನ ಬಿಟ್ಕೊಟ್ಟು ಗುಡಿಸಲ್ಗೆ ಬಾ ಅಂದ್ರೆ ಬರ್ತಾರಣ ಅವ್ರು? ಯಾಕ್ರಿ ಮಾಡ್ಕೊಂಡು ಕುಂತಾರ? ಏನು ಪೋಪನ ಅರಮನೆ ಅದು ನೋಡಂಗಿಲ್ಲ ವೆಟಿಕನ್ ನಗರದಾಗ. ಹಂಗ ಮಾಸ್ಬೇಕು, ಕುತಿನಿ ಎರಿಬೇಕು, ಕಾಲಿಟ್ರೆ ಕುತಿನಿ ಎರಿಬೇ ಮ್ಯಾಗಿಡ್ಬೇಕು. ಪೋಪನ ಅರಮನೆ ವೆಟಿಕನ್ ನಗರದೊಳಗದ. ಏನ್ ಅಷ್ಟೊಂದು ಸುಸಜ್ಜಿತವಾದಂಥ ಇದಾಗೈತಿ ಅರಮನೆ. ಅವ ಕ್ರಿಸ್ತ ಧರ್ಮದ ಗುರು ಅವ, ಅದಿಲ್ಲ? ವಿಶೇಷಂಗ್ರ ರೊತ್ತಿ ಎಲ್ಲಿ ಐತಿ ಅಲ್ಲಿ ದುಃಖ ಬಿಡುದಿಲ್ಲ ನೋಡ್ರಿ. ಮನಸ್ಸು ಸುಮ್ಮನೆ ಆಗ್ಬೇಕಾತಂದ್ರೆ ವಿಷಯದಿಂದ ನಾವು ವಿಮುಖ ಆಗಬೇಕಾಗೈತಿ. ಅದ್ರಾಗ ಏನೂ ಇಲ್ಲ ಅಂತ ತಿಳಿದು ಅದರಿಂದ ಹಿಂದಕ್ಕೆ ಸರಿ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲ್ಲಿ ನೀನೇ ಸುಖಿಯಪ್ಪಿ. ಸುಖ ಹೊಂದ್ಬೇಕನ್ನೋರು ಪ್ರತಿಯೊಬ್ಬರೂ ನಾವು ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಹಂಗ ಇದ್ರ ಬೆನ್ನ ಹತ್ತಿ ಒಬ್ಬರು ಎಲ್ಲರೂ ಮಾಡ್ತಾರಂತ ನೀನು ಮಾಡಿದ್ರೆ ಅವ್ರ ಪರಿಣಾಮ ಏನಾಗಿತ್ತು ನೋಡ್ಕೊ. ನಾವು ಹಂಗ ಮಾಡೋಣಪ್ಪ, 10 ಕೂಡ 11 ಪರಿಸಿ ಕೂಡ ಗೋವಿಂದ ಅಂತೇಳಿ ನಾವು ಹಂಗ ಅವ್ರಿಗೆ ಹೆಂಗೆ ಆಕೈತಿ ನಮಗೂ ಹಂಗ ಆಗಲ್ಪ ಅಂತ ಹಂಗ ಬೆನ್ನ ಹತ್ತಿರ ಏನಾಗೈತಿ ಪರಿಣಾಮ ಏನಾಗೈತಿ ನೀವು ನೋಡ್ಕೊ. ನಿಜವನ್ನು ತಿಳಬೇಕಾತಂದ್ರೆ ವಿಷಯದಿಂದ ನಾವು ವಿಮುಖ ಆಗಬೇಕಾಗೈತಿ. ನಮಗೆ ಬೇಕಾದದ್ದು ನಮ್ಮ ಅಂತೇಳಿ ಇರ್ತಿರ್ಲಿಕ್ಕಾಗಿ ಮಂದಿ ಅಂತೇಳಿ ಸಿಗ್ತೈತೆ ಅನ್ನೋದು. ಮಂದಿ ಏನು ಕೊಡ್ತಾರೆ ನಿನಗೆ? ನಿನ್ನೊಳೆಯುವುದು ಸತ್ಯ ಪದ, ನಿತ್ಯ ಪದ, ಆನಂದ ಪದ ಅಂದ. ಅದನ್ನು ಹೆಂಗೆ ನೋಡ್ಕೊ ಅಂದ್ರೆ ಅನುಭವದಿಂದ ನೋಡು ಅಂತಾರೆ. ಇಂದ್ರಿಯಗಳಿಂದ ನೋಡಕ್ಕೆ ಹೊಂಟೀವಿ ನಾವು. ಯಾವ ಇಂದ್ರಿಯಗಳಿಗೂ ಅದು ಆನಂದ ಗೋಚರ ಆಗುವುದು. ಇಂದ್ರಿಯಗಳಿಗೆ ಆಯಾ ವಿಷಯ ವಸ್ತುಗಳು ಗೋಚರಕ್ಕೆ ಹೊರತು ಆನಂದ ಗೋಚರ ಆಗುವುದು. ತಾತ್ಪೂರ್ತಿಗೆ ವಿಶ್ರಾಂತಿ ಬಂದಾಗ ಇಂದ್ರಿಯಗಳು ಬೇಕಾಗಿಲ್ಲ. ನಿದ್ದೆ ಮಾಡೋಕೆ ಯಾವ ಇಂದ್ರಿಯ ಬಳಸಿದೆ ಹೇಳಲ್ಲಿ? ಕಣ್ಣಿನಿಂದ ನೋಡಿದ್ವು. ನಿದ್ದೆ ಹೆಂಗೆ ಗೊತ್ತಾಗ್ತಿ ನನಗಂದ್ರೆ ಕೈಯಾಡಿಸಿದ್ವು, ನೆಕ್ಕಿ ನೋಡಿದ್ವು, ಮೂಸಿ ನೋಡಿದ್ವು, ಹೆಂಗೆ ನೋಡಿದೆ ಅಲ್ಲಿ? ಯಾವ ಇಂದ್ರಿಯಗಳು ಇಲ್ಲ, ಮನುಷ್ಯನ ವ್ಯಾಪಾರ ಎಲ್ಲ ಬಂದಾದಾಗ ಅದು ಅನುಭವ ಬಂದದ್ದು. ನಿದ್ಯಾಗ ಆರಾಮಿದ್ನೆ ಅಂತ ಹೆಂಗೆ ಗೊತ್ತಾಗ್ತಿ ನನಗೆ? ಯಾವ ಇಂದ್ರಿಯಗಳಿದ್ವು ಅಲ್ಲಿ? ಯಾವ ಕಣ್ಣಿಲ್ಲೇ ನೋಡಿದಿ ಆರಾಮಂದ್ರೆ? ಈ ಇದೇನು ಈ ಕಣ್ಣೆಲ್ಲ ಅಡಿಗೆ ಹೋಗ್ಯಾವು, ಹೌದಿಲ್ಲ? ಜಡವಾದದ್ದು ನೋಡೋದು. ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದಾದಾಗ ಅದು ಅನುಭವ ಬರ್ತದೆ. ನಿದ್ದೆ ಮಾಡ್ಬೇಕಾದ್ರೆ ಯಾವ ಪೂಜೆ ಹಿಡಿದಿದ್ದಿ, ಯಾರು ವ್ರತ ಹಿಡಿದಿದ್ದಿ ಹೇಳು? ಗಾಢವಾದ ನಿದ್ರೆ ಒಳಗೆ ಜಾಗೃತ ವ್ಯವಹಾರ ಎಲ್ಲ ಕಳಚಿ ಹೋಗೈತಿ. ಅಲ್ಲಿ ನೆನಪಿಸೋದ ಇಲ್ಲ, ಅಲ್ಲಿ ಎಲ್ಲ ಹಾರಿಗಿಡದು ಹೋಗೈತಿ. ನೀನು ಎಚ್ಚರಿಕೆ ಬಾಳೆ ಎಳ್ಳಟ್ಟು ನೆನಪಿಲ್ಲ ಅಲ್ಲಿ ನಿದ್ದೆ ಐತಿದಾಗ. ಅಂದಾಗ ಆರಾಮಿದ್ದೆ ಅಲ್ಲಿ. ಇದನ್ನು ತಿದ್ದಾಕೊಂಟಾನ ಇದನ್ನು, ಹೌದಿಲ್ಲ? ಇದನ್ನು ತಿದ್ದಿದ್ದನ್ನು ನೆನಪಿನಾಗಿದ್ರೆ ಆರಾಮಿರಕ್ಕಾಕೈತೇನ? ಇದನ್ನು ಯಾವಾಗಿದೆ ಅಂದ ಹಾರಿಗಿಡದು ಹೋದಿತ್ತು ಅಂತಾನ ಮತ್ತೆ, ಹೌದಿಲ್ಲ? ವ್ಯಾಸರಾದಾಗ ಅಂತಾನ ಎಂದ ಹಾರಿಗಿಡಿದು ಹೋದಿತ್ತನು ಉಪಾಯ ಇದು ಅಂತಿರ್ತಾರೆ. ಇದ್ರ ಆಗ ಮಣ್ಣಾಗ ಅಡಿಗೆ ಹೋಗ್ಲಿ ಇದು ಅಂತಿರ್ತಾರೆ ರೂಢಿ ಒಳಗೆ. ಸುಖದಿಂದ ಇರಾಕಿ ಎಚ್ಚರಿಕೆಗಳಿನ ವ್ಯವಹಾರ ಉಪಯೋಗ ಬರ್ತೈತೆ ನಿನಗೆ. ಇವೆಲ್ಲ ಅಡಿಗಿದಾಗ ನಿನಗೆ ಸುಖದ ಅನುಭವ ಆಕೈತಿ. ಆರಾಮ್ ಬೇಕಾಗಿತ್ತಂದ್ರೆ ಎಚ್ಚರಿಕೆ ಸಂಬಂಧ ತಪ್ಪಿಸ್ಕೋಬೇಕು. ಆರಾಮ್ ಕಳ್ಕೊಂಡ ಎಚ್ಚರಿಕೆ ಬಾಳೆ ಮಾಡೋದು ನೀವು. ಆರಾಮ್ ಕಳ್ಕೊಂಡ ಬಾಳೆ ಮಾಡೋದಂದ್ರೆ ಆರಾಮ್ ಕಳ್ಕೊಳಕ ಮಾಡೋದು ನೀವು. ಸಂಕಟ ಮುಂದಾಕ ಬಾಳೆ ಆರಾಮ್ ಕೊಟ್ಟತೇನೆ. ಎಚ್ಚರಿಕೆ ಬಾಳೆ ಯಾರಿಗಾರ ತನ್ನ ಹಂತೇಲಿ ಏನೈತೆ ಅದನ್ನು ಕೊಡೋದು. ಅದು ನಾವು ತಿಳ್ಕೊಂಡದ್ದು ಅದು ಕೊಡೋದಿಲ್ಲ. ನಾವು ತಿಳ್ಕೊಂಡೇವು ಆರಾಮ್ ಇರ್ಬೇಕಂತ, ಎಂದೂ ಸಾಧ್ಯ ಇಲ್ಲ ಅಂತ. ನೀವು ಗುಂಪು ಕಟ್ಕೊಂಡು ಕುಂತೆ, ಸಾಂಪ್ರದಾಯ ಮಾಡ್ಕೊಂಡು ಕುಂತೆ ಕೆಲಸ ಆಗೋಲ್ಲ. ಸಾಂಪ್ರದಾಯ ಶರಣತ್ವ ಎದಕ್ಕೆ ಉಪಯೋಗ ಅಂತ ಹೇಳ್ರಿ ನಿನಗೆ? ವಿಷಯ ಸಂಗ್ರಹ ಮಾಡ್ಕೊಳಕ್ಕೆ ಅಷ್ಟೇ ನಿನಗೆ ಸಾಂಪ್ರದಾಯ. ಅದು ಜ್ಞಾನ ಮಾಡ್ಕೊಳಕ್ಕೆ ಯಾವ ಸಾಂಪ್ರದಾಯನೂ ಬೇಕಾಗಿಲ್ಲ. ಶಾಶ್ವತ ಸುಖವನ್ನು ನಾವು ಹೊಂದಬೇಕಂದ್ರೆ ಈ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳೋದು ಒಂದೇ ನಮಗೆ ಉಪಾಯ.
ಆದರೆ ಆದ ಕಾರಣ ಪ್ರತಿಯೊಬ್ಬರೂ ನಾವು ಮಾಡ್ಕೋಬೇಕಾದಂಥ ಕೆಲಸ ಅಂದರೆ ನಾವು ಯಾರು, ನಮ್ಮ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು ನಮ್ಮ ಕರ್ತವ್ಯ. ನಿಜವಾದ ಸುಖ ಶಾಂತಿಯನ್ನು ಹೊಂದಿದವನ ಕರ್ಮೇಂದ್ರಿಯಗಳು ತನ್ನಿಂದ ತಾನೇ ಬಂದಕ್ಕವು. ಏನು ಜ್ಞಾನೇಂದ್ರಿಯ ಚಟುವಟಿಕೆಗಳು ನಡೀತಿರ್ತಾವೆ, ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆ ಅಷ್ಟೇ ನಡೀತಾವೆ. ನಿಜವಾಗಿ ಸಮಾಧಿ ಸ್ಥಿತಿಯನ್ನು ಹೊಂದಿದವನ ಜ್ಞಾನೇಂದ್ರಿಯ ಚಟುವಟಿಕೆ ಎಲ್ಲ ಬಂದಾಗಿರ್ತವೆ, ಎಲ್ಲ ವೃತ್ತಿ ಸ್ಥಗಿತ ಆಗಿಬಿಡ್ತಾವೆ. ರೂಢಿಗತ ಕಾಲ ಅಡ್ಡಾಡುವಂಗೆ ಅಡ್ಡಾಡ್ತಿರ್ತಾವೆ. ಏನಿಟ್ಟರು ತಿನ್ಬೋದು, ಏನಿಟ್ಟರು ಕುಡಿಬೋದು ಬಾಯಾಗ, ಹೌದಿಲ್ಲ? ಅಂಥ ಸ್ಥಿತಿ ಒಳಗೆ ಮಹಾತ್ಮರಿಗೆ ಶೆರೆ ಕುಡಿಸ್ಯಾರ, ಗಾಂಜಿ ಸೇರ್ಸ್ಯಾರ. ಸಣ್ಣ ಹುಡುಗರ ಸ್ಥಿತಿ ಇದ್ದಂಗೆ ಇರ್ತೈತೆ ಅವಾಗ. ಮನುಷ್ಯನ ಪ್ರೇರಣೆ ಇಲ್ಲದೆ ನಡೀತಕ್ಕಂಥ ಕರ್ಮೇಂದ್ರಿಯ ಚಟುವಟಿಕೆ ಅಷ್ಟೇ ನಡೀತಿರ್ತಾವೆ. ಮನುಷ್ಯನ ಪ್ರೇರಣೆಯನ್ನು ಹೊಂದಿ ನಡೀತಕ್ಕಂಥ ಜ್ಞಾನೇಂದ್ರಿಯ ಚಟುವಟಿಕೆ ಎಲ್ಲ ಬಂದಾಗಿರ್ತಾವೆ ಸಮಾಧಿ ಸ್ಥಿತಿ ಒಳಗೆ. ಅಂಥ ಸ್ಥಿತಿ ಒಳಗೆ ಇವ್ರು ಪಳ್ಯಂಕರು ಮಹಾತ್ಮರಿಗೆ ಗಾಂಜಿ ಸೇರಿಸೋದು, ಶೆರೆ ಕುಡಿಸೋದು ಮಾಡಿ ಗಾಂಜಿ ಕುಡ್ದವ, ಶೆರೆ ಕುಡ್ದವ. ಅದರ ವ್ಯವಹಾರ ಎಚ್ಚರಿಕೆಗೆ ಬಂದಾಗ ಉತ್ಥಾನದಿಂದ ಯಾವುದೇ ಮಹಾತ್ಮ ಅವ್ಯವಹಾರವನ್ನು ಮಾಡಿಲ್ಲ, ಎಲ್ಲಿಯೂ ಆಧಾರ ಇಲ್ಲ ಇದಕ್ಕೆ. ನಾವು ಇಲ್ಲದನ್ನ ಹುಟ್ಟಿಸ್ಕಾರ ಅವ್ರ ಮ್ಯಾಗ ಹಾಕ್ಯಾರ, ನಾವು ಅದನ್ನು ಮಾಡ್ಕೊಂತ ಹೊಂಟೀವಿ. ಮಡವಾಳ ಗಾಂಜಿ ಸೇರ್ಲಿಲ್ಲ, ನಾನು ಶೆರೆ ಕೊಡಲಿಲ್ಲೋ ಅಂತ, ಹೌದಿಲ್ಲ? ಅದನ್ನು ಮಾಡ್ಕೊಂತ ಹೊಂಟೇವಿ ನಾವು ಅವ್ರ ಹೆಸರಿನ ಮ್ಯಾಗ. ನಾವು ಎಂಥದ್ದು ಕುಡಿದ, ನೀವು ಎಂಥದ್ದು ಕುಡಿಯಾಕತ್ತಿ? ಯಾಕ್ರಿ? ಜಿಡ್ಡು ನಾರುವುದಲ್ಲ, ಗಡ್ಡದ ಗುಂಟ ಸೋರುವುದಲ್ಲ, ದಡ್ಡರು ಕುಡಿದ ದಕ್ಕುವುದಲ್ಲ ಅಂತ ಶರೀಫರಂದಾರ ಒಂದು ಪದ ಅಂದ ಇಲ್ಲ. ಕುಡಿಸಿದ ಸಿಂಧಿ ಕುಡಿಸಿದ ಎನ್ನೊಡೆಯ ಬಿಡದೆ ಜುಲುಮೆಯ ಮಾಡಿ ಸಿಂಧಿ ಕುಡಿಸಿದ ಓಂ ಎಂಬ ಡರಿಕೆ ಹೊಡೆಸಿದ ಅಂತ ಶರೀಫರು ಒಂದು ಪದ ಅಂದಾರ ನೋಡಿ. ಅಂಥದ್ದನ್ನು ನಾವು ಸೋರುವುದು ನಾವು ದಕ್ಕುವುದಲ್ಲ, ಭಜನಿ ಪದ ಅನ್ನೋದಿಲ್ಲ ಅಂತಿರ್ತಾರ. ಕುಡಿಸಿದ ಸಿಂಧಿ ಕುಡಿಸಿದ ಎನ್ನೊಡೆಯ ಬಿಡದೆ ಜುಲುಮೆಯ ಮಾಡಿ ಸಿಂಧಿ ಕುಡಿಸಿದ ಓಂ ಎಂಬ ಡರಿಕೆ ಹೊಡೆಸಿದ ಅಂತ ಅಂತಿರಲ್ಲ. ಯಾಕ್ರಿ ಭಜನಿಯಾಗ ಅನ್ನೋದಿಲ್ಲ ಅಂತಾರ. ಅದ್ರ ಕಡೆ ಲಕ್ಷ್ಯ ಇಲ್ಲ, ಯಾವ್ದಕ್ಕೆ ಬೇಕಾಗಿತ್ತು? ಅದನ್ನ ಮರಿತೇವ ನಾವು, ಮಾತು ಇದನ್ನ ಮಾಡಿದ್ವಿ ಅಂದ್ರೆ ಅಂತ, ಹೌದಲ್ಲ? ಮುಗಿದ ಕೂಲೆ ತೆತ್ತಾರ್ಪಾರ್ ಚುಲ್ಮಿ ತುಂಬು ಅಂತಾನ ಹೊಡಿತಾನ. ಯಾಕ್ರಿ ಶೇಂದೇ ಮದಿಗೆ ಹೋಗೋದು ಒಮ್ಮೆ, ಇಲ್ಲ ಶೇದೆ ಪದ ಅನ್ನೋದ, ಹೌದಲ್ಲ? ಅಂದಾಗ ಬರ್ತೈತಿ, ಮೈ ತುಂಬತೈತಿ ಅದ ಶೇದ್ದಾಗ, ಹೌದಿಲ್ಲ? ಹುರ್ಪಕ್ಕೈತಿ ಅಂದಾಗ ಹುರ್ಪಕ್ಕೈತಿ ಅದು ಭಜನೆ, ಹೌದಿಲ್ಲ? ಇಲ್ಲ ಅಂದ್ರೆ ಬರುದಿಲ್ಲ ನಿಮ್ಗೆ, ನೆನಪಾಕೈತಿ. ಅದನ್ನ ಮಾಡ್ಕೊಂತ ಕುಂದಿರೋದಿಲ್ಲ. ಅಂಥವ್ರ ಸಂಘದಾಗ ಹಂಗೆ ಬೆರ್ತು ಬಿಟ್ಟೇವಿ ನಾವು. ಮನಸ್ಸು ಆನಂದ ಹೊಂದಬೇಕಾದ್ರೆ ಮನಸ್ಸಿನಲ್ಲಿ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಉಳಿಯದಂತೆ ವಾಸನೆ ಉರಿಸದೆ ಅಂತ ಯಾಕಂದಾರೆ? ಅವೆಲ್ಲ ಜನ್ಮ ಜನ್ಮಾಂತರ ನಾವು ಬೇರು ಬಿಟ್ಬಿಟ್ಟಾವು ಭೋಗ ವಾಸನೆಗಳು. ಇವೆಲ್ಲ ಇಂದ್ರಿಯ ಸಂಪರ್ಕ ಭೋಗ ವಾಸನೆಗಳೇನದಾವಲ್ಲ, ಶಬ್ದ ಸ್ಪರ್ಶ ರೂಪ ರಸ ಗಂಧ, ಇವು 5 ಒಳಗೆ ಸುಪ್ತ ರೀತಿ ಒಳಗೆ ಅದಾವು. ಬೇಕಾದಂಗೆ ಕೇಳ್ತೇನೆ ಅಂದ್ರು ಅವು ಹೋಗಿರ್ದ್ರು, ವಾಸನೆ ಹಂಗೆ ಇರ್ತಾವ. ಪ್ರಸಂಗ ಬಂದಾಗ ತಲೆ ಕೆಳಗೆ ಮಾಡ್ತಾವೆ, ಬೇಕಾದಂಥ ಅವಧಾನ ಸುಳ್ಳು. ಈ ವಾಸನೆಗಳನ್ನು ನಾವು ನಾಶ ಮಾಡ್ಕೋಬೇಕಂದ್ರೆ ಸತತ ಅಭ್ಯಾಸ ಬೇಕು ನೋಡ್ರಿ. ಅಂದಾಗ ವಾಸನಾ ಕ್ಷೀಣಕ್ಕವು, ಅವಾಗ ನಮಗಿದು ಅನುಭವ ಬರೋಕೆ ಶುರು ಆಕೈತಿ. ಪರಿಶುದ್ಧವಾದ ಮನಸ್ಸ ಸಚ್ಚಿದಾನಂದ ಕಡೆಗೆ ಹೋಗ್ತೈತಿ, ಅದು ಅನುಭವ ಬರ್ತೈತೆ ಅವಾಗ. ದೇವಾನ ದೇವತೆಗಳಿಗೆ ತಿಳ್ಕೊಳಕ್ಕಾಗುದಿಲ್ಲ, ಯಾಕೆ ಅವು ವಾಸನ ಹೋಗಿಲ್ಲ ಅವಕ್ಕರ್ದು. ಅವಕ್ಕೂ ಒಳ್ಳೆ ಕರ್ಮಗಳನ್ನು ಮಾಡಿ ಭೋಗಾದಿಗಳನ್ನು ಪಡಿಬೇಕನ್ನೋ ವಾಸನ ಅಲ್ಲಿ ಇರ್ತೈತಿ ದೇವತೆಗಳಿಗೆ ಸುಧಾ. ಸುಕೃತ ಆದಿ ಕರ್ಮ ವಾಸನಾ ರಸವೂ ಆರಿ ಅಂದ ಅಂದ್ರೆ ಪುಣ್ಯ ಕರ್ಮಗಳನ್ನು ಮಾಡಿ ಹೆಚ್ಚಿನ ಭೋಗಾದಿಗಳನ್ನು ಪಡಿಬೇಕನ್ನೋ ವಾಸನ ಅವಕ್ಕೂ ಇರ್ತೈತಿ. ದೇವಾನ ದೇವತೆಗಳಿಗೆ ಇದನ್ನು ತಿಳ್ಕೊಳಕ್ಕಾಗುದಿಲ್ಲ. ಚಲೋ ಕರ್ಮ ಕೆಟ್ಟ ಕರ್ಮ ಎರಡನ್ನೂ ಮೀರಿ ನಿಂತಾಗ ನಮಗೆ ಜ್ಞಾನೋದಯ ಆಗ್ತದೆ.
ಯಾವುದೇ ಕರ್ಮ ಅಂದ್ರೂ ನಮ್ಮ ಬಂಧನಕ್ಕೆ ಹಾಕೋದು, ಜನ್ಮಕ್ಕೆ ಹಾಕೋದು ನಾವು. ಚಲೋ ಕರ್ಮ ಮಾಡಿದ್ರು ಜನ್ಮ ಬರ್ತೈತಿ, ಕೆಟ್ಟ ಕರ್ಮ ಮಾಡಿದ್ರು ನಿನಗೆ ಜನ್ಮ ಬರ್ತೈತಿ. ಮುಕ್ತ ಆಗ್ಬೇಕನ್ನುವಂಗಿದ್ರೆ ಎರಡನ್ನೂ ಮೀರಿ ನಿಂತ ಸ್ವರೂಪ ಜ್ಞಾನ ಮಾಡ್ಕೊಂಡಾಗ ಇದಾಕೈತಿ. ಮನುಷ್ಯನ ಜನ್ಮದಾಗ ಇದನ್ನು ಮಾಡ್ಕೊಳಕ್ಕೆ ಬರ್ತೈತಿ. ಪಾಪ ಮಾಡಿ ಸ್ವರ್ಗ ಹೊಂದಕ್ಕೆ ಬರ್ತೈತಿ, ಪುಣ್ಯ ಮಾಡಿ ಸ್ವರ್ಗ ಹೊಂದಕ್ಕೆ ಬರ್ತೈತಿ, ಪಾಪ ಮಾಡಿ ನರಕ ಹೊಂದಕ್ಕೆ ಬರ್ತೈತಿ. ಎರಡನ್ನೂ ಮೀರಿ ಮುಕ್ತ ಆಗೋಕ್ಕೂ ಅವಕಾಶ ಐತಿ. ಅದಕ್ಕೆ ಮನುಷ್ಯನ ಜನ್ಮ ಶ್ರೇಷ್ಠ ಅಂದಾರ. ಬಾಕಿ ಯಾವ ಜನ್ಮದೊಳಗೂ ಇಂಥ ಅವಕಾಶ ಇಲ್ಲ. ಇದನ್ನ ಸದುಪಯೋಗ ಮಾಡ್ಕೊರಿ, ಹಾಳು ಮಾಡ್ಕೋಬೇಕು ಹೋಗ್ಬೇಡ್ರಿಪ್ಪ ಅಂತ. ಪಾಪ ಕರ್ಮಗಳನ್ನು ಮಾಡಬೇಡ್ರಿ. ಮತ್ತು ಅವೆಲ್ಲ ನರಕ ಹೊಂದಬೇಕಾಗೈತಿ. ದುರಿತ ಕರ್ಮಗಳನ್ನು ಮಾಡಿದಂದ್ರೆ, ಪಾಪ ಕರ್ಮಗಳನ್ನು ಮಾಡಿದಂದ್ರೆ ನರಕ ಯಾತನೆ ಅನುಭವಿಸೋದು ತಪ್ಪೋದೂ ಇಲ್ಲ ನಿನಗೆ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡ್ಕೊತ ಇದ್ರೆ ಈ ದಾರ್ಯಾರ ಸಿಗ್ತೈತಿ ನಿನಗೆ. ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿ ಅಂತ. ನಿನ್ನಲ್ಲಿ ವಿವೇಕ ಉದಯ ಆತಂದ್ರೆ ಎರಡೂ ಜನ್ಮಕ್ಕೆ ಹಾಕ್ತಾವಂತ ತಿಳ್ಕೊಂಡು ಜ್ಞಾನವನ್ನು ಮಾಡ್ಕೋತಾನ. ವಿವೇಕ ಉದಯ ಆತಂದ್ರೆ ಅಂಥವ್ರ ಸಂಘ ನಾವು ಮಾಡುವುದರಿಂದ ನಮ್ಮಲ್ಲಿ ವಿವೇಕ ಜಾಗೃತ ಆಕೈತಿ. ಸತತ ಅಭ್ಯಾಸನ ಆಧ್ಯಾತ್ಮಿಕ ಸಾಧನ. ದೇವತೆಗಳನ್ನು ನಾವು ಕಲ್ಪಿಸ್ಕೊಂಡದ್ದು ಅವೆಲ್ಲ. ಮಾನವ ತನ್ನ ಒಲಮೆಗೆ ತಕ್ಕಂಗೆ ಅವಕ್ಕೆ ರೂಪ ಕೊಟ್ಟಾನ. ಅವುಗಳನ್ನು ಸಂತೃಪ್ತಿಪಡಿಸೋದ್ರ ಸಲುವಾಗಿ ವ್ರತಗಳನ್ನು ಮಾಡಂತ ಅವೇನು ಹೇಳಿಲ್ಲ. ನನಗಿಂತ ಅದನ್ನು ಮಾಡೋ, ನಾವು ಇಂಥದ್ದು ಫಲ ಕೊಡ್ತೇವಂತ ಯಾವ ಹೇಳಿಲ್ಲ. ಅವು ನೀನೇ ಕಲ್ಪಿಸ್ಕೊಂಡು ಕೂತೀವಿ. ಅವನು ಪ್ರಥಮಾನುಭೂತಿಯೊಳಗೆ ಯಾವ ಕರ್ಮಗಳಿದ್ವು ಅಲ್ಲಿ? ಯಾವ ಇದ್ದಿದ್ದಿಲ್ಲ. ನೀನೇ ನಡಬರಕ್ಕೆ ಕಲ್ಪಿಸ್ಕೊಂಡು ಕುಂತೇವ. ಇವೆಲ್ಲ ಮನುಷ್ಯನ ನಂತರದ ಕಾರ್ಯಗಳು. ಮಾನವ ಜಾನನಾಗಿ ತನ್ನ ಪ್ರಥಮಾನುಭೂತಿಯ ಕಡೆಗೆ ಹೊರಳುವವರೆಗೆ ಇವೆಲ್ಲ ನಡಿವನ ನೋಡ್ರಿ. ಕರ್ಮಜಾಲ ಸತತ ಇರುವುದನೇ ಇದು. ಜ್ಞಾನ ಆಗೋ ಮಠ ತನ್ನ ನಿಜ ಸ್ವರೂಪದ ಎಚ್ಚರ ಮಾಡಿಕೊಂಡ ಅದ ಭಾವದಾಗ ಉಳಿಯುವ ಮಠ ಇವು ಕರ್ಮಗಳ ನಡೀದನೇ. ಇವು ಕರ್ಮದ ಬೆನ್ನು ಹತ್ತಿ ಜನ್ಮ ಜನ್ಮ ಅಂತ ತಿರಬೇಕಾಗಿದೆ. ವಿಷಯ ವಾಸನೆಗಳು ಅಂತಃಕರಣದಲ್ಲಿ ಮನಿ ಮಾಡಿಬಿಟ್ಟವು. ಮನಿ ಮಾಡಿ ಜೀವನ ತಲೆ ಕೆಡಿಸ್ಬಿಡ್ತಾವ. ವಿಷಯ ವಾಸನೆಗಳ ಪೂರ್ಣ ನಾಶ ಆದಾಗ ಯೋಗ ಪ್ರಾಪ್ತ ಆಕೈತಿ ನೋಡ್ರಿ. ಪ್ರಾಣ ನಿರೋಧ, ಹಠದಿಂದ ಪ್ರಾಣ ನಿರೋಧ ಮಾಡೋದ್ರಿಂದ ವಾಸನ ನಾಶ ಆಗುದಿಲ್ಲ ನೋಡಿ. ಅದಕ್ಕೆ ವಿವೇಕದಿಂದ ನಾವು ವಾಸನೆಗಳನ್ನು ನಾಶ ಮಾಡ್ಕೋಬೇಕು. ಸಂಕಟಕ್ಕೆ ಯಾರೂ ಆಶ್ರಯ ಕೊಟ್ಟಿಲ್ಲ. ಇವನಾಗಿ ತನ್ನ ಉದಾರತನದಿಂದ ಇರ್ಲಿ ಬಿಡಂತ ಆಶ್ರಯ ಕೊಟ್ಟಾನ. ಸಂಕಟದಾಗ ಒದ್ದಾಡೋ ತಪ್ಪಲ್ಲ ನಿನಗೆ. ಇದರಿಂದ ಪಾರಾಗೋದು ಯಾವಾಗ? ನಾ ಸಂಕಟದಾಗ ಅದೇನು ಅನ್ನೋದು ಯಾವ ಹೊಳಿತೈತಿ ಅವ ಅದರಿಂದ ಪಾರಾಗಬೇಕಂತ ಹತ್ತೈತಿ, ಹಂಬಲ ಹತ್ತೈತಿ ಅವ. ನಾವು ಇನ್ನೂ ಹಿಂಗೆ ಆರಾಮಿದ್ದೇವೆ ಅಂತ ತಿಳ್ಕೊಂಡೇವು ನಾವು. ಒಳ್ಳೆ ಚಂದ ಕಂಡದೀನಿ ಜೀವನ, ಅದ್ರ ಪರಿಣಾಮ ಏನಕ್ಕೈತಿ ನೋಡ್ಕೋ. ಏನು ಅಹಂಕಾರ ಎಲ್ಲಿ ಮಠ ಇರ್ತೈತಿ ಅಲ್ಲಿ ಮಠ ನಿನಗೆ ಬಂಧನ. ಅಹಂಕಾರ ನಾಶ ಆದಾಗ ನಿನಗೆ ಬಂಧನ ಇಲ್ಲ. ಅದಕ್ಕೆ ಅದನ್ನು ಅಹಂಕಾರವನ್ನು ನಾಶ, ನೀನು ಅಲ್ಲದನ್ನು ನೀನಂತ ತಿಳ್ಕೊಂಡಿಲ್ಲ, ಇದು ಅಹಂಕಾರ. ನೀನು ಅಲ್ಲದನ್ನು ನೀನು ಅಲ್ಲ ಅಂತ ತಿಳಿದು ಕೈ ಬಿಟ್ಟೆ ಅಂದ್ರೆ ಅಹಂಕಾರ ನಾಶ ಆಕೈತಿ ನೋಡ್ರಿ. ಮನಸ್ಸು ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತೈತೆ ನಮಗೆ. ಆದರೆ ಸುಮ್ಮನೆ ಇರಕ್ಕೆ ಒಂದು ಮನಸ್ಸು ವಾಸನಾದಿಗಳು ನಾಶ ಆಗೋ ಮಟ್ಟ ಮನಸ್ಸು ಸುಮ್ಮನೆ ಇರುವುದನೇ ಇಲ್ಲ. ಒಂದು ಜನ್ಮದಾಗ ಇನ್ನೊಂದು ಜನ್ಮ ಇಲ್ಲ. ನಾವು ಇಲ್ಲಿವರೆಗೆ ಸಾವಿರಾರು ಜನ್ಮಗಳನ್ನು ಪಡೆದೇವಿ. ಎಲ್ಲ ಏನು ತಿನ್ನೋದು ಮುಗಿದೈತಿ, ನೋಡೋದು ಎಲ್ಲ ಹಾಗೆ ಸಾಕಷ್ಟು. ನೀನು ಕುಡಿದ ಹಾಲು ಸತ್ತ ಸಮುದ್ರದಷ್ಟಾಗೈತೆ. ನಿನ್ನನ್ನು ಹೋಗದ ಸತ್ತ ಮೂಳೆಗಳು ಹಿಮಾಲಯ ಪರ್ವತದಷ್ಟು, ಯಾಕ್ರಿ ಮೂಳೆಗಳು ಬೆಟ್ಟ
ಆಗಿ ಹೋಗ್ತೈತೆ. ಅದನ್ನೆಲ್ಲ ಲೆಕ್ಕ ಹಾಕಿರಿ. ಲೆಕ್ಕಿಲ್ಲದಷ್ಟು ಶರೀರ ಧಾರಣ ಮಾಡ್ಕೊತ ಬಂದೀನಿ. ಹೆಂಗೆ ಹುಟ್ಟದ ಯೋನಿಗಳೆಲ್ಲ ಅಂತ. ಎಲ್ಲದ್ರಾಗೂ ಬಂದೀನಿ, ಹುಟ್ಟಿಟ್ಟು ಬಂದು ನೋಡಿ. ಆದರೂ ಇನ್ನೂ ಅದ್ರಾಗ ಸುಖ ಬುದ್ಧಿ ಹೋಗ್ಬರ್ತೀನಿ. ಊಟಕ್ಕೆ ಹಚ್ಚೋದನ್ನ ಅದ್ರಾಗ ಪ್ರೀತಿ ಇತ್ತಂದ್ರೆ ಮತ್ತು ಹುಟ್ಟಿ ಬರೋವನು. ಯಾರ್ಯಾರಿಗೆ ಎದ್ರಾಗ ಪ್ರೀತಿ ಐತಿ ಅಲ್ಲೇ ಹುಟ್ಟಕ್ಕೆ ಹಚ್ತೈತೆ. ಅದು ಮತ್ತೆ ಈ ಶರೀರ ಹೋದ್ರೆ ಮತ್ತೆ ಶರೀರ ಧಾರಣ ಮಾಡೋದು ತಪ್ಪುದಿಲ್ಲ. ಏನು ಸತ್ರ ಮುಗಿತೆ ಅಂತ ತಿಳ್ಕೊಂಡ ನಾನು. ಏನು ಸಾಯ್ಬೇಕು? ಜೀವಭಾವ ಸಾಯ್ಬೇಕು, ವಾಸನಾ ಸಾಯ್ಬೇಕು. ಶರೀರ ಸತ್ರ ಮತ್ತೊಂದು ಶರೀರ ಬರೋದೈತೆ. ಏನು ವ್ಯವಹಾರಿಕೆ ಎಚ್ಚರಿಕೆಗೆ ಬಂದಾಗ ಜ್ಞಾನಿ ಅಜ್ಞಾನಿ ಇಬ್ಬರು ಸಮಾನ ಇರ್ತಾರೆ. ಏನು ಶರೀರ ಸಂಕಟ ಕೊಡೋದನ್ನ ಅವ್ರಿಗೂ ಒದ್ದಾಡ್ತಾನೆ, ಅವನು ಒದ್ದಾಡ್ತಾನೆ. ಆದ್ರೆ ಅವಾಗ ಈ ತಿಳುವಳಿಕೆ ಇರ್ತೈತಿ, ಅವಾಗ ಚಿಂತೆ ಇಡೋದಿಲ್ಲ, ಇವಾಗ ಚಿಂತೆ ಕೆಡದಿರ್ತೈತಿ. ಏನು ಶರೀರಕ್ಕೆ ಆತ್ಮನಿಗೆ ಯಾವ ಸಂಬಂಧ ಇರುವುದಿಲ್ಲ, ಅವ ಆರಾಮಿರ್ತಾನೆ. ಸಂಬಂಧ ಇಟ್ಕೊಂಡು ಅವ ಒದ್ದಾಡ್ತಾನೆ. ಅದಕ್ಕೆ ಶರೀರಕ್ಕೆ ಮನಸ್ಸಿಗೆ ಸಂಬಂಧ ತಪ್ಪಿಸ್ಕೋಬೇಕು ನೋಡ್ರಿ. ಜ್ಞಾನಿಗೆ ಅಜ್ಞಾನಿಗೆ ಏನು ಫರಕ್ ಅಂದ್ರೆ, ಜ್ಞಾನಿ ಸುಳ್ಳು ಅಂತ ತಿಳ್ಕೊಂಡಿರ್ತಾನೆ, ಅವ ಸಂಬಂಧ ತಪ್ಪಿಸ್ಕೊಂಡಿರ್ತಾನೆ. ಅಜ್ಞಾನಿ ಸಂಬಂಧ ಹಚ್ಕೊಂಡು ಬಳಲ್ತಾನೆ, ಕರೆ ಅಂತ ತಿಳ್ಕೊಂಡಿರ್ತಾನೆ. ಇದು ಹೆದ್ದಾಗ ಕುರಿದು ನೋವು ಯಾರಿಗಿರ್ತೈತೆ ಅಂದ್ರೆ, ಶರೀರ ಜರ್ ಬುದ್ಧಿಗೆ ಹತ್ತಿದ್ದಂದ್ರೆ ಆ ನೋವು ಇರುವುದನೇ ಇಲ್ಲ. ಬುದ್ಧಿಗೆ ಹತ್ತಿದ್ರೆ ನೋವು ಆಕೈತಿ. ಸಮಾಧಿ ಅಂದ್ರೆ ಏನ್ರಿ? ಬುದ್ಧಿ ಶರೀರದೊಡನೆ ಸಂಬಂಧ ಇತ್ತು ಅಂದ್ರೆ ವಿಷಮ ಆಕೈತಿ. ಸಂಬಂಧ ತಪ್ಪಿತು ಅಂದ್ರೆ ಅದು ಸಮ ಆಕೈತಿ. ಬುದ್ಧಿ ಸಮ ಮಾಡುವಿಕೆಗೆ ಸಮಾಧಿ ಅಂತಾರೆ. ಅದಕ್ಕೆ ಯೋಗ, ಸಮವಾದ ಇರುವಿನ ಕಡೆ ಲಕ್ಷ್ಯ ಕೊಡೋದನ್ನ ಯೋಗ. ಆತ್ಮನೊಡನೆ ಸಂಬಂಧ ಇತ್ತು ಅಂದ್ರೆ ಸಮ ಆಕೈತಿ, ವಿಷಯಗಳ ಸಂಬಂಧ ಇತ್ತು ಅಂದ್ರೆ ವಿಷಮ ಆಕೈತಿ. ಸಮಾಧಿ ಹೊಂದಬೇಕಂದ್ರೆ ವಿಷಮದ ಕಡೆ ಲಕ್ಷ್ಯ ಕೊಡೋದು ಕೈ ಬಿಡು. ಅಂದಾಗ ಬುದ್ಧಿ ಸಮಸ್ಥಿತಿಯನ್ನು ಹೊಂದಾಕ ಬರ್ತೈತಿ. ಮಾಹಿತಿಗೆ ಅನುಸಾರವಾಗಿ ನಾವು ಸ್ವರೂಪ ಸಾಕ್ಷಾತ್ಕಾರ ಹೊಂದಬೇಕು. ಹೊಂದಬೇಕಾತಂದ್ರೆ ಮಹಾಕಾರಣ ಸ್ಥಿತಿ ಒಳಗೆ ನಿಲ್ಲಬೇಕು ನಾವು. ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ. ಅದಕ್ಕೆ ತೂರ್ಯಾವಸ್ಥೆ ಅಂದಾರೆ. ಮುಕ್ತಿ ಹೊಂದಬೇಕಾದ್ರೆ ನಾವು ನಿತ್ಯ ಇದ್ರ ಬಗ್ಗೆ ಅಭ್ಯಾಸ ನಿರಂತರ ಮಾಡಬೇಕು. ಜ್ಞಾನ ವೈರಾಗ್ಯ ಉಪರತಿಗಳನ್ನು ಅಭ್ಯಾಸ ಮಾಡ್ಕೊಂತ ಇರ್ಬೇಕು. ಏನು ತಿಳಿಗೇಡಿಗಳಿಗೆ ಅಹಂಕಾರದಲ್ಲಿ ಏನಾಗ್ತದೆ ಅದು ತನ್ನಲ್ಲಿ ಆಕೈತಿ ಅಂತ ತಿಳ್ಕೊಂಡಿರ್ತಾನೆ. ಶರೀರ ಸಂಬಂಧ ತಪ್ಪಿ ಅಂದ್ರೆ ದುಃಖ ನಿವಾರಣೆ ಆಗ್ತೈತಿ ನೋಡ್ರಿ. ಶರೀರ ಸಂಬಂಧ ಇಟ್ಕೊಂಡಾಗ ನಿನಗೆ ದುಃಖ ಆಕೈತಿ. ಯಾವಾಗ ಶರೀರಕ್ಕೆ ಮನಸ್ಸಿಗೆ ಸಂಬಂಧ ಹತ್ತು ದುಃಖ ಶುರುವಾತ್ ನೋಡ್ರಿ. ಬಾಕಿ ಏನು ಮಾಡಿದ್ರು ಕೆಲಸ ಆಗೋದು ನೋಡಿ. ಲಿಂಕ್ ತಪ್ಪಿಸ್ಬೇಕು, ಸಂಬಂಧ ತಪ್ಪಿಸ್ಕೊಂಡಾಗ ಕೆಲಸ ಆಗೋದು. ಇಂದ್ರಿಯಗಳನ್ನು ವಿಷಯದಿಂದ ಹಿಂದಕ್ಕೆ ಸರಿಸ್ಬೇಕು. ಒಂದೊಂದು ಹೆಜ್ಜೆ ಹಿಂದಕ್ಕೆ ಸರಿಸ್ಬೇಕು ನೋಡ್ರಿ. ಏನು ಇಂದ್ರಿಯಗಳಿಂದ ಮನಸ್ಸನ್ನು ಹಿಂದಕ್ಕೆ ಸರಿಸ್ಬೇಕು. ಅವಾಗ ನಮಗೆ ಯಾವ ಬಾಧೆನೂ ಆಗೋದಿಲ್ಲ. ಶರೀರ ಮೇಲೆ ಏನು ಪರಿಣಾಮ ಆಗೋದು ಆಕೈತಿ, ಆದ್ರೆ ಮನಸ್ಸಿನ ಮ್ಯಾಗ ಏನು ಪರಿಣಾಮ ಆಗೋದಿಲ್ಲ. ಬುದ್ಧಿಯನ್ನು ತಿಳುವಳಿಕೆಯಲ್ಲಿ ನಿಲ್ಲಿಸು. ಆ ತಿಳುವಳಿಕೆಯನ್ನು ಶಾಂತಾತ್ಮರಲ್ಲಿ ನಿಲ್ಲಿಸು. ಏನು ಕುಣಿ ತೆಗೆದ ಹೆಣ ಹೋಗಿದ ಕಟ್ಟಿದ್ರೆ ಅದು ಸಮಾಧಿ ಅಲ್ಲ. ಏನು ತನ್ನ ಸ್ವರೂಪದಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸೋದು, ಸಮಸ್ಥಿತಿ ಒಳಗೆ ನಿಲ್ಲಿಸೋದು, ಅದಕ್ಕೆ ಸಮಾಧಿ. ಬುದ್ಧಿ ಧಿ ಅಂದ್ರೆ ಬುದ್ಧಿ. ಬುದ್ಧಿ ಸಮಸ್ಥಿತಿಯಲ್ಲಿ ನಿಂತಾಗ ಸಮಾಧಿ ಅಂತ ಅನಿಸ್ಕೋತದೆ. ಜ್ಞಾನಿ ತನ್ನ ಸ್ವರೂಪದಲ್ಲಿ ಏನೂ ಇಲ್ಲ ಅನ್ನೋದನ್ನು ಕಂಡ್ಕೊಂಡಿರ್ತಾನೆ. ಅಜ್ಞಾನಿ ಅದು ವ್ಯಸನ ಪಡೆದಿರ್ತಾನೆ. ಅವಾಗ ಚಿಂತೆ ಕಡ್ದಿರ್ತೈತಿ, ಇವಾಗ ಚಿಂತೆ ಇರ್ತೈತಿ. ಜಡದ್ದು ಎಲ್ಲ ಸೂಕ್ಷ್ಮದ ಮೇಲೆ ಪರಿಣಾಮ ಆಕೈತಿ ನೋಡಿ. ಸಂಬಂಧ ಇದ್ರೆ ಆಕೈತಿ, ಸಂಬಂಧ ಇರಲಿಲ್ಲ ಅಂದ್ರೆ ಯಾವ ಪರಿಣಾಮನೂ ಆಗೋದಿಲ್ಲ. ಯಾವ ಆಧಾರದ ಮೇಲೆ ತೋರಿರ್ತದೆ ಅದಕ್ಕೆ ಯಾವ ಬಾಧೆನೂ ಆಗೋದಿಲ್ಲ. ನಿನ್ನ ಸ್ವರೂಪದ ಆಧಾರದ ಮೇಲೆ ಈ ಜಗತ್ತು ತೋರೈತಿ ಅಂದ್ರೆ ನಿನ್ನ ಸ್ವರೂಪಕ್ಕೆ ಯಾವ ಹಾನಿನೂ ಆಗಿಲ್ಲ.
ಜೀವರೂಪಿ ಪ್ರತಿಬಿಂಬ ಅಂತಃಕರಣನು ಕನ್ನಡಿಯಲ್ಲಿ ಬಿಂಬಿಸೈತಿ. ಉಪಾಧಿ ಗುಣಧರ್ಮಗಳ ತನಗಾದಾವಂತ ಜೀವ ತಿಳ್ಕೊಂಡಿರ್ತಾನ. ಇಲ್ಲ ಅಂತ ಹೊಳೆದ್ರೆ ಯಾವ ಬಾಧೆನೂ ಆಗೋದಿಲ್ಲ. ಇದಕ್ಕೆ ಈ ಉಪಾಧಿ ಸಂಬಂಧ ಎಲ್ಲ ತಪ್ಪಿಸ್ಕೊ. ಇವನ್ನೆಲ್ಲವನ್ನ ನೀ ತಿಳಿಯಾವ ನೀನು. ಅವು ತಿಳಿಸ್ಕೊಳ್ಳೋಷ್ಟು ಜಡ ಅದಾವು. ಆ ಜಡ ಸಂಬಂಧವನ್ನು ಆರೋಪ ಮಾಡ್ಕೊಂಡು ಸುಳ್ಳ ಬಳಲ್ತಾನೆ. ಮನಸ್ಸ ಚಂಚಲಕೈತಿಲ್ಲ. ಮನಸ್ಸನ್ನ ಈ ಕಡೆ ತಿರುಗಿಸ್ಬಿಟ್ರೆ ಚಂಚಲ ಆಗೋ ಮನಸ್ಸು. ವಿಷಯದ ಕಡೆಗೆ ಹೋದ್ರೆ ಮನಸ್ಸು ಚಂಚಲಕೈತಿ. ಸ್ವರೂಪದ ಕಡೆ ಹೋದ್ರೆ ಮನಸ್ಸು ಚಂಚಲತ್ವವನ್ನು ಕಳ್ಕೋತೈತಿ. ಅಲ್ಲಿ ಈ ಕಡೆ ಸಂಬಂಧ ತಪ್ಪಿಸೋದು ಒಂದೇ ನಮ್ಮ ಕೆಲಸ ಐತಿ ನೋಡ್ರಿ. ಆದ ಕಾರಣ ನಿರಂತರ ಇದಕ್ಕಾಗಿ ಅಭ್ಯಾಸ ನಾವು ಮಾಡ್ಬೇಕಾಗೈತಿ. ಆತ್ಮ ಮತ್ತು ಅಹಂಕಾರ ಎರಡನ್ನೂ ವಿವರಣೆ ಮಾಡಿ ಅನಾತ್ಮವಾದದ್ದನ್ನೆಲ್ಲ ಕೈಬಿಟ್ಟು ಆತ್ಮಭಾವದೊಳಗೆ ನೆಲೆಯಾಗಿ ನಿಲ್ಲುವ ಪ್ರಯತ್ನ ಮಾಡಬೇಕು. ಏನು ಶರೀರ ಕಡೆ ಲಕ್ಷ್ಯ ಇತ್ತ ಅಂದ್ರೆ ಸ್ವರ್ಗೋದು ಸೊಕ್ಕೋದು. ಶರೀರ ಕಡೆನೇ ಲಕ್ಷ್ಯ ಇಲ್ಲ ಅಂದ್ರೆ ಸ್ವರ್ಗುವಿಕೇನಿಲ್ಲ, ಸೊಕ್ಕುವಿಕೇನಿಲ್ಲ. ಈಗ ನಾವು ಸಂಬಂಧ ತಪ್ಪಿಸ್ಕೊಳ್ಳೋದು ಒಂದೇ ಕೆಲಸ ಮಾಡಬೇಕಾಗಿತ್ತು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳನ್ನು ಅಲ್ಲಗಳಿವನ್ನೆಲ್ಲ ಅದರಾಗ ಏನೂ ಲಾಭ ಇಲ್ಲ ಅನ್ನೋದು. ಅವು ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿಂತಿದೆಲ್ಲ. ಅವುಗಳ ಸಂಬಂಧ ಬೇಡ, ಭೋಗದ ಒಡನಾಟ ಬೇಡ ಇನ್ನು ಮನಸ್ಸ ಅಂತ ಬುದ್ಧಿ ಹೇಳು ಮನಸ್ಸಿಗೆ. ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ಅದ ಅಂತ ಬೆನ್ನು ಹತ್ತೈತಿ ಮನಸ್ಸು. ಅದನ್ನು ತಿರಸ್ಕಾರ ಮಾಡು. ನಿನಗೆ ಬೇಕಾದ ಕಡೆ ನೀ ಲಕ್ಷ್ಯ ಕೊಟ್ಟಿ ಅಂದರೆ ನಿನಗೆ ಯಾವ ಬಾಧೆನೂ ಆಗೋದಿಲ್ಲ. ನಿನಗೆ ಬೇಕಾದದ್ದು ಆನಂದ ಎಲ್ಲಿ ಅಂತರಂಗದಲ್ಲಿ ಐತೆ. ನಾವು ಹೊರಗೆ ಹುಡುಕಿದ್ರೆ ಸಿಗೋದಿಲ್ಲ ಅದು. ಆನಂದ ಅದು ಪುರುಷತಂತ್ರದ, ಅದು ವಸ್ತುತಂತ್ರದ, ಪುರುಷತಂತ್ರ ಅಲ್ಲ. ನಮ್ಮ ಮನಸ್ಸಿಗೆ ಬಂದಂಗೆ ತಿಳ್ಕೊಳಕ್ಕೆ ಬರೋದಿಲ್ಲ ಅದನ್ನು. ಪುರುಷತಂತ್ರ ಅಂದ್ರೆ ವಸ್ತು ಹೆಂಗೈತೆ ಹಂಗೆ ತಿಳ್ಕೋದು. ನಮ್ಮ ಮನಸ್ಸಿಗೆ ಬಂದಂಗೆ ತಿಳ್ಕೋದು ಅದು ಪುರುಷತಂತ್ರ ಅಂದ್ರೆ. ವಸ್ತುತಂತ್ರ ಅಂದ್ರೆ ಅದು ಹೆಂಗೈತಿ, ವಸ್ತು ಹೆಂಗೈತಿ ಹಂಗೆ ತಿಳ್ಕೋದು. ನೋಡಬಾರ್ದು ಅಂತ ಮನಸ್ಸಿನಾಗ ಏನು ಇಟ್ಕೊಂಡು ಕುಂತಾನಿವ. ಹೆಣ್ಮಕ್ಳು ಮಾರಿ ನೋಡಬಾರ್ದು ಅಂತ ಬರೇ ಅದನ್ನು ನೆನಪು ಮಾಡ್ಕೊತ ಕುಂತಾನು. ಹೌದಿಲ್ಲ? ಅದನ್ನು ಹೇಳಿಲ್ಲ ಅಂದ್ರೆ ಭಾಳ ಚಲೋ ಐತ್ರಿ ಅಂದಂತ. ಅದೊಂದು ಹೇಳಿಲ್ಲ ಅಂದ್ರೆ ಯಾವ ಹೇಳ್ತಾರ ವಶೀಕರಣ ಮಂತ್ರ ಗುರುಗಳ ಹತ್ರ ಕಲಿಯಾಕ. ತಮ್ಮ ಎಲ್ಲ ಬರೋಬ್ಬರಿ ಆತಿ, ಮಂಗ್ಯಾನ ನೆನಪಂದು ಮಾಡಬೇಡ್ಲಿ ನೀ ಅಂದ. ಯಾವ್ದು ನೆನಪು ಮಾಡಬೇಡ ಅಂತೀವಿ, ಹೊಳ್ಳ್ಯಾಳ ಅದ ಬರೋದು. ಆ ವಶೀಕರಣ ಮಂತ್ರ ಸಿದ್ಧಿಸವ ಅಲ್ವ ಅದು. ಹೊಳ್ಳ್ಯಾಳ ಮಂಗ್ಯಾನ ನೆನಪ ಬರಾಕೈತಿ ಅಂತ ಅವ್ಗೆ. ಹಂಗಾಗಬಾರ್ದು. ಹೆಂಗಸೂರು ಮಾರಿ ನೋಡಬೇಡ ಅಂದ್ಬಿಟ್ಟ. ಬರೀ ಅದ ಯಾವ್ದನ್ನ ನೋಡಬೇಡ ಅಂತಿ ಅದೇ ಬರೋದು ಒಳ್ಳೆ. ಹಂಗಾಕೈತಿ ಇದೆಲ್ಲ. ನೋಡಾಕಟ್ಟಿಲ್ಲ, ಅಲ್ಲಿ ದೇವರು ಅದನ್ನು ಪರಮಾತ್ಮನ ಅದ ಅಂತ ತಿಳ್ಕೊ. ಸ್ತ್ರೀಯರ ಸೌಂದರ್ಯ ಪರಮಾತ್ಮನ ಸೌಂದರ್ಯವಂತ ಕಾಣು. ಪ್ರತಿಯೊಬ್ಬರನ್ನ ದೇವರನ್ನು ಕಾಣುವಂಥ ಮನೋಭಾವ ಬೆಳೆಸ್ಕೊಳ್ಳಿ. ಸೌಂದರ್ಯ ನೀ ಇದ್ದಾಗ ಸೌಂದರ್ಯ ಅಲ್ಲಿ, ಇಲ್ಲಾಂದ್ರೆ ಆ ಹೆಣಕೇಲಿ ಸೌಂದರ್ಯ ಬರ್ಬೇಕ. ಚೈತನ್ಯ ಇದ್ದಾಗ ಹೋದಿಲ್ಲ ಅದು ಸುಂದರತ್ವ. ಅದೇ ಇರ್ಲಿಲ್ಲ, ಅದು ಹೋಗ್ತೆ ಅಂದ್ರೆ ಆಗಿಲ್ತೆ ಅಂದ್ರೆ ಚೈತನ್ಯ ಆಗಿಲ್ತೆ ಅಂದ್ರೆ ಹೆಣದ ಮುಖ ನೋಡಕ್ಕೆ ಯಾವಾಗ ಆಗೋದಿಲ್ಲ, ಹೋಗತ್ತ. ಹೌದಿಲ್ಲ? ಕಳ ಹೋಗ್ಬಿಡ್ತೈತಿಲ್ಲ. ನೀ ಇದ್ದಾಗ ಎಲ್ಲ ಸೌಂದರ್ಯ ಅದು. ಸತ್ಯವೇ ಸುಂದರ ಅಂತ ಯಾಕಂದ್ರೆ ಸತ್ಯಂ ಶಿವಂ ಸುಂದರಂ. ಯಾವಾಗಲೂ ಇದ್ದದ್ದು ಯಾಕ್ರಿ ಸುಖರೂಪವಾದದ್ದು ಯಾವುದೈತಿ ಅದು ಸುಂದರವಾದ ವಸ್ತು. ಅದ ನೀನಿದ್ಯ ಅಂತ. ಅದಕ್ಕೆ ಯಾವುದೇ ಥರದ ಬಾಧೆ ಆಗಿಲ್ಲ, ವಿಕಾರ ಆಗಿಲ್ಲ. ಸತ್ಯ ವಸ್ತು. ತೋರಿಕೆ ಒಳಗೆ ಉದಾಸೀನ ಆಗ್ಬೇಕು ನೋಡ್ರಿ. ಇರುವಿಕೆ ಕಡೆ ಎಲ್ಲ ಕೊಡ್ಬೇಕು. ಅಂದಾಗ ನಮಗೆ ಇದು ಅನುಭವ ಬರ್ತೈತಿ. ಇದು ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸ ಮಾಡಿದಾಗ ಬರ್ತೈತಿ ಇದು. ಅಭ್ಯಾಸಕ್ಕೆ ನಾವು ಮುಖ ಕೊಡುವಂಗಿಲ್ಲಲ್ಲ, ಅದಕ್ಕೆ ಟೈಮ ಕೊಡುವಲ್ಲ ನಾವು. ಅಭ್ಯಾಸ ಮಾಡಿದಾಗ ಬರ್ತೈತಿ. ಇದು ನಿತ್ಯ ಐತಿ, ಇದು ಅನಿತ್ಯ ಐತಿ, ಹಿತ ಐತಿ, ಅಹಿತ ಐತಿ ಅನ್ನೋ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಇದು ಯಾವಾಗ ಬ್ರಹ್ಮಸೂತ್ರ ನಮಗೆ ಹತ್ತೈತಿ, ಆನಂದದ ಸೂತ್ರ.
ಯಾವಾಗ ಬೇಕಾವಾಗ ಇಚ್ಛಾ ಮಾಡಿ ಅದನ್ನು ಹೊಂದಾಕ್ ಬರ್ತೈತೆ ನಮಗೆ. ಏನು ಅಭ್ಯಾಸಗತ ಆತಂದ್ರೆ ಜನ್ಮ ಜನ್ಮಾಂತರ ಮಾಡಿರ್ತಾರೆ ಮಹಾತ್ಮರು ಅದ್ರ ಬಗ್ಗೆ ಅಭ್ಯಾಸ. ಏನು ಎಲ್ಲವನ್ನು ಕಡೆಗಣಿಸಿನಿಂದ ಕೇವಲ ಇರುವಿನ ಅನುಸಂಧಾನದಾಗ ತೊಡಬೇಕು ನೋಡ್ರಿ. ಹಗಲಿರುಳೆನ್ನದೇ ಪರಿಭಾವಿಸುತ್ತೀರಿ ಅಂದ್ರೆ ನಿದ್ದೆ ಸುಧಾ ಆಗ್ತದಲ್ಲ ನಾವು. ಇದನ್ನೆಲ್ಲ ನೋಡಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಂತೆಂಥ ಜನ್ಮಕ್ಕಾದ ಕೂತಾವು. ನಿದ್ರೆ ಬಾರದಿದನ್ನು ಪರಿಭವ ದುಃಖ ಸಮುದ್ರವೆಣಿಸುವ ಸಾಯಿಸುವ ನೆನೆದು ನಾವು ಮಾಡಿದ ಕರ್ಮಕ್ಕೆ ಎಂತೆಂಥ ಜನ್ಮಕ್ಕಾದ ಕೂತಾವು. ಮತ್ತೆ ಆ ಜನ್ಮ ಹೊಂದ್ಬೇಕಾಕೈತೀವ ನಾನು ಅಂತ. ನಿದ್ದೆ ಹತ್ವಲ್ವಪ್ಪ ಅಂತ ನಾವು. ಅದಕ್ಕೆ ಇದನ್ನು ನಾವು ವಾಸನ ಪೂರ್ಣ ನಾಶ ಮಾಡ್ಕೊಂಡಿದ್ವಿ. ಮಾಡೋದು ಬ್ಯಾಡ, ಇನ್ನು ಒಳ್ಳೆಯದನ್ನು ಮಾಡೋದು, ಸದ್ಗತಿಯನ್ನು ಹೊಂದೋನು ಬ್ಯಾಡ, ಇನ್ನು ಇದರ ದುರ್ಗತಿ ಹೊಂದೋದು ಬ್ಯಾಡಪ್ಪ. ಇನ್ನು ಜನ್ಮ ಜನ್ಮಾಂತರ ತಿರುಗುದನ ಅದ. ನೀನು ದುರ್ಗತಿನ ಅಲ್ಲ ಅದು. ಜನ್ಮಕ್ಕೆ ಬರುವುದಂದ್ರೆ ದುರ್ಗತಿನ ಹೊಂದಾಕ. ನೀನು ಸದ್ಗತಿ ಹೊಂದ್ಬೇಕಂದ್ರೆ ಜನ್ಮದಿಂದ ನೀನು ಬಿಡುಗಡೆ. ಅದಕ್ಕೆ ಸದ್ಗತಿ ಅಂದಾಗ ಸದ್ವಸ್ತುವಿನ ಸ್ಥಿತಿಯನ್ನು ನಾನು ಹೋಗ್ತು ಕೆಡಲಾರ್ದಂಥ ಚ್ಯುತಿ ಹೊಂದದೇ ಇರ್ತಕ್ಕಂಥ ಆ ಸ್ಥಾನವನ್ನು ನಾವು ಹೊಂದಬೇಕಾಗೈತಿ ಸದ್ಗತಿ ಅಂದ್ರೆ. ಮತ್ತು ಇದು ದುರ್ಗತಿನ ನಿನಗೆ ಅದಲ್ಲ. ಹತ್ತಾದ ಹೊಂದಿ ಏನು ಮಾಡವ, ಹೋಗುವಂಥದನ್ನು ಹೊಂದಿ ಏನು ಮಾಡವ. ಅದಾಗೋದು ಇದಾಗ್ಬೇಕಂತೀವಿ, ಆಗ ಏನು ಮಾಡವ, ಹೋಗುದಾದ ಮತ್ತು ಹೋಗೋದಾಗ ಏನು ಮಾಡವ. ಏನೂ ಆಗದೆ ಹೋಗದೆ ಇದ್ದಂಥದ್ದು ಯಾವುದೈತಿ ಅದು ಸದ್ಗತಿ. ಅದಕ್ಕೆ ಮುಕ್ತಿ ಅಂತ. ಅದನ್ನು ಹೊಂದಲಿಕ್ಕೆ ನಾವು ನಿರಂತರ ಪ್ರಯತ್ನ ಮಾಡಬೇಕಾಗಿದೆ. ಈಗ ಮನುಷ್ಯನ ಜನ್ಮದಾಗ ಪ್ರತಿಯೊಬ್ಬರಿಗೂ ಬರ್ತೈತಿ ಅಂತ ಅವರ ಸಂಘವನ್ನು ಮಾಡು. ಅವರ ಸಂಘದಿಂದ ನಮಗದು ದಾರಿ ಹಿಡಿತೈತಿ. ಬೇಕಾದಂಥ ಪಾಪಿ ಅದ ಅನ್ನೋದು ಮಹಾತ್ಮರ ಸಂಘದಿಂದ ಅದು ಪರಿವರ್ತನೆ ಹಾಕೋಂತ ಹೋಗ್ತೈತಿ. ನಾವು ಜಡಬುದ್ಧಿ ಜಡಸಂಗದ ಮಾಡೋದ್ರಿಂದ ಮಾತಾಡುವ ಅದು ಗಟ್ಟಿ ಆಕೈತಿ. ನಾವು ಅದಕ್ಕೆ ಅವನು ವರ್ಜಿ ಮಾಡಿ ಮಹಾತ್ಮರ ಸಂಘದೊಳಗೆ ಇರುವುದರಿಂದ ನಮಗಿದು ಪರಿವರ್ತನೆ ಹಾಕೋಂತ ಹೋಗ್ತೈತಿ ಕಾಲಕ್ರಮೇಣ. ಬಿಡುನ್ರಿ. ಸಕಲ